ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ಇಂದು ಭಾನುವಾರ 9ನೇ ತಾರೀಕು. ಅದರಿಂದ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆದ ಮುನ್ನ ದಿನ ಒಂದು 5 ದಿನಕ್ಕೆ ಮುಂಚಿತವಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಭಾವಚಿತ್ರ ಪ್ರದರ್ಶನವನ್ನು ಕಲಾಮಂದಿರದ ವಿಚಿತ್ರ ಅಡುಗೆಯಲ್ಲಿ ಏರ್ಪಾಡು ಮಾಡಿದ್ದಾರೆ. ವಿಶೇಷ ಏನಪ್ಪಾ ಅಂದರೆ ಇಲ್ಲಿ ಪೌರ ಕಾರ್ಮಿಕರನ್ನ ಒಳಗೊಂಡು ಅವರಿಗೆ 10 ಜನ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಅವ್ರ ಜೊತೆಗೂಡಿ ಈ ಒಂದು ಚಿತ್ರಕಲಾ ಪ್ರದರ್ಶನ ಮಾಡ್ತಾ ಇದ್ದಾರೆ. ಶ್ರೀ UG ಮೋಹನ್ ಕುಮಾರ್ ಆರಾಧ್ಯ ಅವರು ಈ ಒಂದು ರೇಖಾ ಚಿತ್ರಕಲಾ ಪ್ರದರ್ಶನದ ಬಗ್ಗೆ ತಮಗೆ ವಿವರಗಳನ್ನ ನೀಡಲಿದ್ದಾರೆ. ಈಗ ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ 70 ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಕಲಾ ಪ್ರದರ್ಶನವನ್ನ ಕನ್ನಡ ಸಾಹಿತ್ಯ ಕಲಾಕೂಟ ಹಾಗೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಇವರ ಸಹಯೋಗದಲ್ಲಿ ಒಂದು ದಿನದ ಚಿತ್ರಕಲಾ ಪ್ರದರ್ಶನವನ್ನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರು ಆಗಿರುವಂತಹ ಪ್ರೊಫೆಸರ್ ಅರವಿಂದ್ ಮಾಲಗತ್ತಿ ಅವರು ಸರ್ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರಲು ಹೋರಾಟವನ್ನ ಮಾಡಿರುವಂತಹ ಬಹುಮುಖ್ಯವಾಗಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ರವರು, ಇವರ ಜೊತೆಯಲ್ಲಿ ಸುಭಾಷ್ ಚಂದ್ರ ಬೋಸ್, BR ಅಂಬೇಡ್ಕರ್, ಸೊ ಹೀಗೆ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರವನ್ನ ಇಲ್ಲಿ ಪ್ರದರ್ಶನವನ್ನ ಮಾಡಿದ್ದೇವೆ. ಹಾಗೆ ಕರ್ನಾಟಕದವರು ಆಲೂರು ವೆಂಕಟರಾಯ್ ಅವರು ಕನ್ನಡದ ಕುಲ ಪುರೋಹಿತ ಅಂತೇಳಿ ಕರಿತೀವಿ, ಅವರು ಸಹ ಅವರ ಚಿತ್ರವನ್ನು ಸಹ ಇಲ್ಲಿ ಬರೆದಿದ್ದಾಗಿದೆ. ಹಾಗೆ ನಮ್ಮ ಪೋರ್ಚುಗೀಸರ ವಿರುದ್ಧ ಮೊಟ್ಟ ಮೊದಲು ಹೋರಾಟವನ್ನ ಮಾಡಿದಂತಹ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ತೀವಿ ರಾಣಿ ಅಬ್ಬಕ್ಕ ಅವರ ಚಿತ್ರವನ್ನು ಸಹ ಇಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ವೇಲು ನಾಚಿಯಾರ್, ಬಿಪಿನ್ ಚಂದ್ರಪಾಲ್, ಲಾಲ್, ಹಾಗೆ ಸಾಕಷ್ಟು ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಜೊತೆಗೆ ಎಲೆಮರೆಕಾಯಿ ಆಗಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಹ ಇಲ್ಲಿ ಪರಿಚಯವನ್ನ ಮಾಡಿದ್ವಿ. ಉಮಾದೇವಿ ಕುಂದಾಪುರ ಆಗಿರ್ಬೋದು. ಹಾಗೆ ಪ್ರಮುಖವಾಗಿ ನಮ್ಮ ಮೈಸೂರಿನವರೇ ಆಗಿರುವಂತಹ ಡಾಕ್ಟರ್ MG ಕೃಷ್ಣಮೂರ್ತಿ ಅವರು, ಅವರ ಚಿತ್ರವನ್ನು ಸಹ ಇಲ್ಲಿ ಪ್ರದರ್ಶನವನ್ನ ಮಾಡಿದ್ದೇವೆ. ಸುಮಾರು 70 ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರವನ್ನ ಇಲ್ಲಿ ಪ್ರದರ್ಶನವನ್ನ ಮಾಡೋದ್ರ ಮೂಲಕ ಜೊತೆಗೆ ಅವರ ವ್ಯಕ್ತಿತ್ವವನ್ನು ಸಹ ಇಲ್ಲಿ ಒಂದು ಪುಟದಷ್ಟು ಅವರ ಕಿರು ಟಿಪ್ಪಣಿಯನ್ನು ರಚನೆ ಮಾಡಿ ಚಿತ್ರ ಪ್ರದರ್ಶನದ ಜೊತೆಯಲ್ಲಿ ಅವರ ವ್ಯಕ್ತಿತ್ವವನ್ನು ಸಹ ಪರಿಚಯವನ್ನ ಮಾಡಿದ್ದೇವೆ. ಅವರ ಹೋರಾಟದ ಬದುಕಿನ ಹಾದಿಯನ್ನ ಇಲ್ಲಿ ಚಿತ್ರಿಸುವ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೆ ಜನಸಾಮಾನ್ಯರಿಗೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ರೀತಿ ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ ಅನ್ನುವ ಬಗ್ಗೆ ಒಂದು ಸಂಪೂರ್ಣ ವಿವರವನ್ನ ಈ ಒಂದು ಚಿತ್ರಕಲಾ ಪ್ರದರ್ಶನದಲ್ಲಿ ನಾವು ಬಿತ್ತರಿಸಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ. ಈ ಬಾರಿ ಸಹ ಕನ್ನಡ ಸಾಹಿತ್ಯ ಕಲಾಕೂಟ ಹಾಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಇವರ ಸಹಯೋಗದಲ್ಲಿ ವಿಶೇಷವಾಗಿ ಎಂ ಚಂದ್ರಶೇಖರ್ ಸರ್ ಅವರು ಹಾಗೆ ಶಿವರಾಮ್ ಸರ್ ಅವರು ಇವರ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿದ್ದೇವೆ. ಇದರಲ್ಲಿ ಈ ಬಾರಿ ವಿಶೇಷತೆ ಅಂದ್ರೆ ಕಳೆದ ಬಾರಿ ನಾವು ಯೋಧರೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು. ಬಟ್ ಈ ಬಾರಿ ನಾವು ಪೌರ ಕಾರ್ಮಿಕರೊಂದಿಗೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸುಮಾರು 10 ಜನ ಪೌರ ಕಾರ್ಮಿಕರು, ಈಗ ನಮ್ಮ ಮೈಸೂರು ಸ್ವಚ್ಛ ನಗರಿ ಇಡೀ ದೇಶದಲ್ಲೇ 3ನೇ ಸ್ವಚ್ಛ ನಗರಿ ಅಂತೇಳಿ ಎಂದು ನಮ್ಮ ಮೈಸೂರನ್ನ ನಗರವನ್ನ ಬಹುಮಾನ ಬಂದಿರುವಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ 10 ಜನ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡೋದ್ರ ಮೂಲಕ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿಶೇಷವಾಗಿ ಆಚರಣೆಯನ್ನ ಮಾಡಿದ್ದೇವೆ. ಸೊ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾಗಿ ನಾವು ನಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ಪರಿಚಯ ಮಾಡೋದ್ರ ಜೊತೆಗೆ ನಮ್ಮ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡೋದ್ರ ಮೂಲಕ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಇಂದು 10:30ಯಿಂದ ಸಂಜೆ 7 ಗಂಟೆವರೆಗೂ ಸಹ ನಿರಂತರವಾಗಿ ಸಾರ್ವಜನಿಕರು ಬಂದು ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನ ವೀಕ್ಷಿಸಬಹುದು. ಆ ಮೂಲಕ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ದುಡಿದವಂತಹ ಮಹನೀಯರ ವ್ಯಕ್ತಿತ್ವವನ್ನ ನೀವು ತಿಳಿದುಕೊಳ್ಬಹುದು. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ಮತ್ತೆ ಜನಸಾಮಾನ್ಯರು ಸಹ ಈ ಒಂದು ಕಾರ್ಯಕ್ರಮದ ಸದುಪಯೋಗನ ಪಡಿಸ್ಕೋಬಹುದು ಅಂತ ಈ ಮೂಲಕ ಮತ್ತೊಮ್ಮೆ ಎಲ್ಲರಿಗೂ ಸಹ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೇನೆ. ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ, ಶಿವರಾಮ್ ರಾಜಗುರು, BK ದತ್, ಮದನ್ ಮೋಹನ್ ಮಾಳವೀಯ, ತಾಂತ್ಯ ಟೋಪಿ, ಮಂಗಲ್ ಪಾಂಡೆ, ಸುಬ್ರಹ್ಮಣ್ಯ ಅಯ್ಯರ್,
ರಾಣಿ ವೇಲು ನಾಚಿಯಾರ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವಿ.ಡಿ. ಸಾವರ್ಕರ್, ಮದನ್ ಲಾಲ್ ಡಿಂಗ್ರಾ, ರಾಸ್ ಬಿಹಾರಿ ಬೋಸ್, ಬೇಗಂ ಹಜರತ್ ಮಹಲ್, ಮೌಲಾನಾ ಅಬುಲ್ ಕಲಾಂ, ಪ್ರೀತಿಲತಾ ವಡ್ಡೇದಾರ್, ಸತ್ಯಮೂರ್ತಿ ಎಸ್, ಡಾಕ್ಟರ್ ಎಂ.ಜಿ. ಕೃಷ್ಣಮೂರ್ತಿ, ಖಾನ್ ಅಬ್ದುಲ್ ಗಫರ್ ಖಾನ್, ಜತೀಂದ್ರ ನಾಥ್ ದಾಸ್, ಬಾಲಕೃಷ್ಣ ಚಾಪೇಕರ್, ಜತೀಂದ್ರ ಮೋಹನ್ ಸೇನ್ಗುಪ್ತಾ, ಸುಚೇತಾ ಕೃಪಲಾನಿ, ಉಷಾ ಮೆಹ್ತಾ, ಖುದಿರಾಮ್ ಬೋಸ್, ವಿನೋಬಾ ಭಾವೆ, ರಾಜಗೋಪಾಲಾಚಾರಿ, ಬಂಕಿಮಚಂದ್ರ ಚಟರ್ಜಿ, ಮೇಡಮ್ ಬಿಕಾಜಿ ಕಾಮಾ, ಹರ್ ದಯಾಳ್, ವಿಜಯಲಕ್ಷ್ಮಿ ಪಂಡಿತ್, ಮಹಾದೇವ ಗೋವಿಂದ ರಾನಡೆ, ಅರುಣಾ ಅಸಫ್ ಆಲಿ, ಹುಕ್ಕೇರಿ ಬಾಳಪ್ಪ, ಸರ್ದಾರ್ ಅಜಿತ್ ಸಿಂಗ್, ಸುಖದೇವ್, ಕಿತ್ತೂರು ರಾಣಿ ಚೆನ್ನಮ್ಮ, ಮೋತಿಲಾಲ್ ನೆಹರು, ಸರ್ ಸುರೇಂದ್ರನಾಥ್ ಬ್ಯಾನರ್ಜಿ, ಉಮಾದೇವಿ ಕುಂದಾಪುರ, ಮೈಲಾರ ಮಹಾದೇವಪ್ಪ, ಡಬ್ಲ್ಯೂ.ಸಿ. ಬ್ಯಾನರ್ಜಿ, ಹುಯಿಲಗೋಳ ನಾರಾಯಣರಾವ್, ಅರವಿಂದ ಘೋಷ್, ಕಿತ್ತೂರು ಕಸ್ತೂರಿಬಾ ಗಾಂಧಿ, ಕರ್ನಲ್ ಸದಾಶಿವರಾವ್, ಜ್ಯೋತಿಬಾ ಫುಲೆ, ಅಬ್ಬಾಸ್ ತ್ಯಾಬ್ಜಿ, ಉಧಮ್ ಸಿಂಗ್, ಎನ್.ಎಸ್. ಹರ್ಡೀಕರ್, ಸುಬ್ರಹ್ಮಣ್ಯ ಅಯ್ಯರ್, ಚಂದ್ರಶೇಖರ್ ಆಜಾದ್, ಚಿತ್ತರಂಜನ್ ದಾಸ್, ಸರೋಜಿನಿ ನಾಯ್ಡು, ಮದನ್ ಲಾಲ್ ಧಿಂಗ್ರಾ, ರಾಸ್ ಬಿಹಾರಿ ಬೋಸ್, ಬೇಗಂ ಹಜರತ್ ಮಹಲ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ರವೀಂದ್ರನಾಥ ಠಾಕೂರ್, ರಾಣಿ ಅಬ್ಬಕ್ಕ, ಬಿಪಿನ್ ಚಂದ್ರಪಾಲ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಬಾಲ ಗಂಗಾಧರನಾಥ್ ತಿಲಕ್, ದಾದಾಬಾಯಿ ನವರೋಜಿ, ಅನಿ ಬೆಸೆಂಟ್, ಆಲೂರು ವೆಂಕಟರಾವ್, ಗೋಪಾಲಕೃಷ್ಣ ಗೋಖಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ರಾಜೇಂದ್ರ ಪ್ರಸಾದ್, लाला लाजपत राय, सुभाष चंद्र बोस, डॉक्टर बी.आर. अंबेडकर, सरदार वल्लभ भाई पटेल,
ಮಹಾತ್ಮ ಗಾಂಧಿ. ಸ್ವಾಗತವನ್ನು ಕೋರುವ ಮುಖಾಂತರ ಏನಿವತ್ತು ಕನ್ನಡ ಸಾಹಿತ್ಯ ಕಲಾಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಸ್ವಾತಂತ್ರ್ಯೋತ್ಸವದ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಚಿತ್ರಕಲಾ ಪ್ರದರ್ಶನ, ಸ್ವತಂತ್ರ ಹೋರಾಟಗಾರರ ಪ್ರದರ್ಶನ ಹಾಗೂ ಪೌರ ಕಾರ್ಮಿಕರೊಂದಿಗೆ ಈ ಒಂದು ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳು ಮತ್ತು ಶಾಲಾ ಮಕ್ಕಳು ಆಗಮಿಸಿದ್ದಾರೆ, ಮುಖಂಡರುಗಳು ಆಗಮಿಸಿದ್ದಾರೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮ ಪ್ರಾರಂಭಿಸಲು ನಮ್ಮೆಲ್ಲರ ಇಚ್ಛೆಯ ಮುಖಾಂತರ ನಾಡಗೀತೆಯನ್ನ ಆಡುವ ಮುಖಾಂತರ ಪ್ರಾರಂಭಿಸೋಣ. ಶಾಶ್ವತ ಶಾಲೆಯ ರಮೇಶ್ ತಾವಿಯವರಿಂದ ಈ ಒಂದು ಗೀತೆ ಶುರುವಾಗಿದೆ. जय भारत जननीय तनुजाते, जय हे कर्नाटक माते, जय सुंदर नदी वनगढ़ नाडे, जय हे रसरुचिगढ़ देवी. तू देविय मकुटर नवमणिये, गंधದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ನವತರಿಸಿ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ನಿನನು ಭಾರತ ಜನನಿಯ ತನುಜಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನಗಡಕ್ಷರಿ ಕೊಂಡ ಪಂಪಲ ಕುಣಿಪತಿ ಜನ್ನ. ಕುಮಾರ ವ್ಯಾಸನ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾಯಕ ರಾಮ ಮಂದಕ ವೀರ, ಭಾರತ ಜನನಿಯ ತನುಜಾತೆ. ತೈಲ ಪವೈಸಳ ರಾಡಿನ ನಾಡೆ, ಕಂಕಣ ಜಗಣರ ಮೆಚ್ಚಿನ ವೀರೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕ, ಭಾರತ ಜನನಿಯ ತನುಜಾತೆ. ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ. ಜನಕನ ಓಡುವ ದೊರೆಗಳ ನಾಮ, ಕಾಯಕ ಸೈನಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ
ಎಲ್ರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಕಲಾಕೂಟ ಮತ್ತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಇವೆರಡು ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಏನು ನಮ್ಮ ನಾಡಿನ ಹಿರಿಯ ಚಿತ್ರಕಲಾವಿದರು ಮತ್ತು ವಿಜ್ಞಾನ ಶಿಕ್ಷಕರು ಮತ್ತು ತಮ್ಮ ಪೆನ್ನಿನ ಮೂಲಕವೇ ಅನೇಕ ಚಿತ್ರಗಳನ್ನ ರಚನೆ ಮಾಡಿ ಬುಕ್ ಆಫ್ ರೆಕಾರ್ಡ್ ಅದಕ್ಕೂ ಕೂಡ ಭಾಜನರಾದಂತವರು ನಮ್ಮ ಯು.ಜಿ. ಮೋಹನ್ ಕುಮಾರ್ ಆರಾಧ್ಯರು ನಿರಂತರವಾಗಿ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಅವರು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಚಿತ್ರಗಳನ್ನ ಮಾಡಿದ್ದಾರೆ. ಕನ್ನಡ ಏಕೀಕರಣದಲ್ಲಿ ಕೆಲಸ ಮಾಡಿ ದುಡಿದಂತವ್ರನ್ನ ಕುರಿತು ಚಿತ್ರಕಲೆಗಳನ್ನು ಮಾಡಿದ್ದಾರೆ. ವಿಜ್ಞಾನ ಸಾಹಿತ್ಯಗಳನ್ನ ಕುರಿತು ಮಾಡಿದ್ದಾರೆ. ವಿಜ್ಞಾನಿಗಳ ಬಗ್ಗೆ ಮಾಡಿದ್ದಾರೆ ಮತ್ತು ಮಹಿಳೆಯರ ಬಗ್ಗೆ ಅನೇಕ ಅಂದ್ರೆ ಇವೆಲ್ಲವೂ ಕೂಡ ದಾಖಲೆಯಾಗುವಂತ ಕೆಲಸವನ್ನ ಬಹಳ ಒಂದು ಪೆನ್ನಿನ ಮೂಲಕ ಯಾವುದೇ ರೀತಿಯ ಬಣ್ಣ ಇಲ್ಲದೆ ಕುಂಚಗಳಿಲ್ಲದೆ ಕೇವಲ ಪೆನ್ನಿನ ಮೂಲಕವೇ ನಾವು ನಿತ್ಯವೂ ಕೂಡ ಬಳಸುವಂತ ಪೆನ್ನಿನ ಮೂಲಕ ಚಿತ್ರಗಳನ್ನ ರಚನೆ ಮಾಡಿದ್ದಾರೆ. ಅವರು ವೃತ್ತಿಯಲ್ಲಿ ಶಿಕ್ಷಕರಾಗಿ ಅವರು ಹವ್ಯಾಸಿ ಕಲಾವಿದರಾಗಿ ಕೆಲಸವನ್ನ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ. ಈ ಕಾರ್ಯಕ್ರಮ ನಿರಂತರವಾಗಿ ಅವರು ಜೊತೆಯಲ್ಲಿ ಕನ್ನಡ ಸಾಹಿತ್ಯ ಕಲಾಕೂಟ ಮತ್ತೆ ಹಿಂದುಳಿದ ವರ್ಗಗಳ ವೇದಿಕೆ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಬಂದಿದ್ದೇವೆ. ಅಂಥದ್ದೇ ಒಂದು ಕಾಲಘಟ್ಟದಲ್ಲಿ ನಾವು ಈಗಾಗಲೇ ಕಳೆದ 4 ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಮೊದಲನೇ ವರ್ಷ ನಾವು ಮಾಡಿದಂತ ಸಂದರ್ಭದಲ್ಲಿ ಏನು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಆ ಹಿರಿಯರನ್ನ ಕುರಿತು ನಾವು ಇದನ್ನ ಗೌರವಿಸೋದ್ರ ಮೂಲಕ ಆ ಕಾರ್ಯಕ್ರಮವನ್ನ ಮಾಡಿದ್ವಿ. ಅವತ್ತು 9 ಜನಗಳು ಮಾತ್ರ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯದಲ್ಲಿ ನಿಜವಾಗಿಯೂ ಕೂಡ ಪಾಲ್ಗೊಂಡಂತವರು ಬಂದಿದ್ರು. ಆ ನಂತರದಲ್ಲಿ ಅವರು ಒಂದು 6 ತಿಂಗಳಲ್ಲೇನೆ ಅದರಲ್ಲಿ 4-5 ಜನ ನಮ್ಮ ನಡುವೆ ಇಲ್ಲ. ಆ ಹಿರಿಯ ಚೇತನಗಳನ್ನ ಗೌರವಿಸುವಂತ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ನಂತರದಲ್ಲಿ 2ನೇ ಬಾರಿಗೆ ಏನು ನಿವೃತ್ತ ಯೋಧರನ್ನ ಗೌರವಿಸೋದ್ರ ಮೂಲಕ ಏನು ನಮ್ಮ ಸುರಕ್ಷತೆಗಾಗಿ ಗಡಿ ಭಾಗದಲ್ಲಿ ಹೋರಾಟವನ್ನ ಮಾಡಿದಂತ ಆ ಯೋಧರನ್ನ ಗೌರವಿಸುವಂತ ಕೆಲಸವನ್ನ ಮಾಡಿದ್ವಿ. ಕಳೆದ ಬಾರಿ ಅನ್ನದಾತರಿಗೆ ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿ ರೈತರನ್ನ ಗೌರವಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಬಾರಿ ಪೌರ ಕಾರ್ಮಿಕರೊಂದಿಗೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿಯ ಮೈಸೂರು ಮಹಾನಗರ ಪಾಲಿಕೆ ಇಡೀ ದೇಶದಲ್ಲೇ 3ನೇ ಸ್ಥಾನವನ್ನ ಪಡ್ಕೊಂಡಿದ್ದನ್ನು ಕೂಡ ತಾವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಓದಿದ್ದೀವಿ. ಅದಕ್ಕೆ ಬಹಳ ಪ್ರಮುಖವಾಗಿ ಕಾರಣರಾದಂತವರು ಪೌರ ಕಾರ್ಮಿಕರು. ಆ ಕಾರಣಕ್ಕಾಗಿ ಅವರನ್ನ ಗೌರವಿಸೋದ್ರ ಮೂಲಕ ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಯಾಕೆಂತ ಹೇಳಿದ್ರೆ ಅವರು ಸ್ವಚ್ಛತೆ ಇಲ್ಲದೆ ಹೋದ್ರೆ ನಾವ್ಯಾರೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪೌರ ಕಾರ್ಮಿಕರನ್ನ ಗೌರವಿಸೋದ್ರ ಮೂಲಕ ನಮ್ಮನ್ನ ನಾವು ಗೌರವಿಸಿಕೊಳ್ಬೇಕನ್ನೋ ಕಾರಣಕ್ಕಾಗಿ ನಾವು ಆ ಪೌರ ಕಾರ್ಮಿಕರಿಗೆ ಅಂದ್ರೆ ಅವ್ರನ್ನ ಸ್ವಚ್ಛತಾ ರಾಯಭಾರಿಗಳಂತಲೂ ಕೂಡ ನಾವು ಕರಿತಾ ಇದ್ದೇವೆ. ಸ್ವಚ್ಛತೆಯನ್ನೇ ತಮ್ಮ ಬದುಕಿನದಕ್ಕೂ ಕೂಡ ಇಟ್ಕೊಂಡು ಈ ನಗರದ ಸ್ವಚ್ಛತೆ ಇರ್ಬೋದು ಮತ್ತೆ ಇನ್ನ ಎಲ್ಲ ಮನೆಗಳಲ್ಲೂ ಕೂಡ ಆ ಸ್ವಚ್ಛತೆಯನ್ನು ಕೂಡ ಕೈಗೊಳ್ಳೋದ್ರ ಮೂಲಕ ತಮ್ಮದೇ ಆದಂತ ಅವರು ಔದಾರ್ಯವನ್ನ ಮೆರೆದಂತವರು ಪೌರ ಕಾರ್ಮಿಕರು. ಆ ಕಾರಣಕ್ಕಾಗಿ ಅವರನ್ನ ಗೌರವಿಸೋದ್ರ ಮೂಲಕ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಈ ಕಾರ್ಯಕ್ರಮಕ್ಕೆ ಬಹಳ ಪ್ರಮುಖವಾಗಿ ಇವತ್ತು ಚಿತ್ರಕಲಾ ಪ್ರದರ್ಶನದ ಉದ್ಘಾಟನೆಯನ್ನ ಅಂದ್ರೆ ಚಿತ್ರಕಲಾ ಪ್ರದರ್ಶನ ಏನಿವತ್ತು ನಮಗೆ ಬೆರಳೆಣಿಕೆಯಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಗೊತ್ತು. ಮಹಾತ್ಮ ಗಾಂಧೀಜಿ ಇರ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ವಲ್ಲಭಾಯ್ ಪಟೇಲ್ ಇರ್ಬೋದು. ಆದ್ರೆ ಅದರ ಆಚೆಗೂ ಕೂಡ ಅನೇಕ ಹೋರಾಟಗಾರರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು. ಅವರನ್ನ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಬೇಕು. ಅದರ ಜೊತೆಗೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಯುವಕರಿಗೂ ಕೂಡ ಅದನ್ನ ಪರಿಚಯ ಮಾಡಬೇಕನ್ನೋದು ಕೂಡ ನಮ್ಮ ಮೂಲ ಉದ್ದೇಶ. ಆ ಮಕ್ಕಳಿಗೂ ಕೂಡ ತಿಳಿಸುವಂತಾಗಬೇಕು. ಅವರು ಮಾಡಿದಂತ ತ್ಯಾಗ ಬಲಿದಾನಗಳು ನಮಗೆ ತಂದುಕೊಟ್ಟಂತ ಸ್ವಾತಂತ್ರ್ಯದ ಆ ಪಾವಿತ್ರ್ಯತೆ ಎಷ್ಟು ಗಟ್ಟಿಯಾಗಿತ್ತು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಈ ಮೋಹನ್ ಕುಮಾರ್ ಆರಾಧ್ಯರವರು ರಚನೆ ಮಾಡಿರುವಂತ ಒಂದು 70ಕ್ಕೂ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರ ಆ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಕೂಡ ಇವತ್ತು ಆಯೋಜನೆ ಮಾಡಿದ್ವಿ. ಅದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ನಮ್ಮ ಜೊತೆಗಿರುವಂತವರು ಪ್ರೊಫೆಸರ್ ಅರವಿಂದ ಮಾಲಗತ್ತಿರವರು. ಈ ನಾಡಿನ ಶ್ರೇಷ್ಠ ವಿದ್ವಾಂಸರು. ತಮ್ಮ ಪ್ರಗತಿಪರ ಚಿಂತನೆ ಮತ್ತು ಆಲೋಚನೆಗಳ ಮೂಲಕ ಒಂದು ಹೊಸ
ಮೌಲಿಕತೆಯನ್ನು ತಂದುಕೊಟ್ಟಂತವರು ಅರವಿಂದ್ ಮಾಲ್ಗತ್ತಿರವರು. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರಾಗಿ, ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ, ಅದರ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನ ಮಾಡಿದಂತವರು. ಪ್ರಸ್ತುತ ಮಾನಸ ಗಂಗೋತ್ರಿಯ ಬಸವ ಪೀಠದ ನಿರ್ದೇಶಕರಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇರುವಂತಹ ಅರವಿಂದ್ ಮಾಲ್ಗತ್ತಿರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಬಹಳ ಪ್ರೀತಿಯಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನಿವತ್ತು ನಾವೊಂದು 10 ಜನ ಸಾಂಕೇತಿಕವಾಗಿ ಆ ಪೌರ ಕಾರ್ಮಿಕರಿಗೆ ಒಂದು ಗೌರವಾರ್ಪಣೆಯನ್ನ ಮಾಡಬೇಕು ಅನ್ಕೊಂಡ್ವಿ. ಅದನ್ನ ಮಾಡಲಿಕ್ಕೆ ನಮ್ಮ ಜೊತೆಗಿರುವಂತಹ ಡಾಕ್ಟರ್ ಡಿ ತಿಮ್ಮಯ್ಯನವರು ಮೈಸೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಆರೋಗ್ಯಾಧಿಕಾರಿಗಳಾಗಿ ಕೆಲಸವನ್ನ ಮಾಡಿದಂತವರು. ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಅವರು ಆರೋಗ್ಯಾಧಿಕಾರಿಗಳಾಗಿ ಕೆಲಸವನ್ನ ಮಾಡೋದ್ರ ಜೊತೆಗೆ ಕರ್ನಾಟಕ ಸರ್ಕಾರದ ರಾಜ್ಯ ಮಟ್ಟದ ಕುಟುಂಬ ಮತ್ತು ಕುಟುಂಬ ಕಲ್ಯಾಣ ಆರೋಗ್ಯ ಇಲಾಖೆಯಲ್ಲಿ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದಂತವರು. ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕೂಡ ಇರುವಂತವರು ನಮ್ಮ ಡಾಕ್ಟರ್ ಡಿ ತಿಮ್ಮಯ್ಯನವರು. ಸದಾ ಹಿಂದುಳಿದವರ ಬಗ್ಗೆ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಮತ್ತೆ ಏನಿವತ್ತಿನ ವ್ಯವಸ್ಥೆಗಳಿದೆ ಆ ಎಲ್ಲದರ ಅಂದ್ರೆ ಮೌಢ್ಯ ಮತ್ತು ಮೂಢನಂಬಿಕೆಗಳ ವ್ಯವಸ್ಥೆಗಳಿದೆ ಅದರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಂತವರು ಕೂಡ ಡಾಕ್ಟರ್ ಡಿ ತಿಮ್ಮಯ್ಯನವರು. ನಮಗೆಲ್ಲ ಕಾಲಕ್ಕೂ ಕೂಡ ಮಾರ್ಗದರ್ಶನವನ್ನ ಮಾಡ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಿರಂತರವಾಗಿ ಸಹಕಾರವನ್ನ ಕೋರ್ತಾ ಇರುವಂತ ಡಾಕ್ಟರ್ ಡಿ ತಿಮ್ಮಯ್ಯನವರು ಇದರಿಂದ ಪೌರ ಕಾರ್ಮಿಕರಿಗೆ ಗೌರವಾರ್ಪಣೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತವರು GS ಸೋಮಶೇಖರ್ ಅವರು. ಅವರು ನಮ್ಮ ನಡುವೆ ಇಲ್ಲೇ ಇದ್ದಾರೆ. ಅವರು ಮೈಸೂರು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಅವರು ಕೂಡ ಒಂದಷ್ಟು ಪ್ರಗತಿಪರವಾದ ಆಲೋಚನೆಗಳು ಇಟ್ಟುಕೊಂಡು ಅಂಬೇಡ್ಕರ್ ಇರ್ಬೋದು, ಬಸವೇಶ್ವರರ್ ಇರ್ಬೋದು, ಇವರೆಲ್ಲರ ಬಗ್ಗೆಯೂ ಕೂಡ ಅನೇಕ ಸಾಕ್ಷ್ಯಚಿತ್ರಗಳನ್ನು ಕೂಡ ರಚನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ಅಧಿಕಾರಿ ಆಗಿದ್ದು ಕೂಡ ಸಾಮಾಜಿಕವಾಗಿ ಮತ್ತು ಒಂದಷ್ಟು ಶೈಕ್ಷಣಿಕವಾಗಿಯೂ ಕೂಡ ಒಂದಷ್ಟು ವಿಚಾರಗಳನ್ನು ತುಂಬುವಂತ ಕೆಲಸವನ್ನ ತಮ್ಮ ವ್ಯಾಪ್ತಿಯ ನಡುವೆಯೇ ಮಾಡ್ತಾ ಇರುವಂತ ಸೋಮಶೇಖರ್ ಅವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಕೂಡ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವಂತವರು ಡಾಕ್ಟರ್ ಯಳವರುಂಡಿ ಸೀತಪ್ಪನವರು. ಅವರು ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮತ್ತು ಅವರು ವೃತ್ತಿಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಪರ ಆಯುಕ್ತರಾಗಿಯೂ ಕೂಡ ಕೆಲಸವನ್ನು ಮಾಡಿದಂತವರು. ಅವರು ಕೂಡ ಪ್ರಗತಿಪರವಾದ ಆಲೋಚನೆಗಳನ್ನ, ಚಿಂತನೆಗಳನ್ನು ಇಟ್ಟುಕೊಂಡು ಪ್ರಸ್ತುತ ಸಂದರ್ಭಕ್ಕೆ, ಇವತ್ತಿನ ವ್ಯವಸ್ಥೆಗೆ ಅನುಗುಣವಾಗಿ ಅವರು ಮಕ್ಕಳಲ್ಲಿ, ಯುವಕರಲ್ಲಿ ಒಂದಷ್ಟು ವೈಚಾರಿಕ ಚಿಂತನೆಗಳನ್ನ ಬಿತ್ತುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಂತವರು ಯಳವರುಂಡಿ ಸಿದ್ದಪ್ಪನವರು. ನನ್ನ ಮಾರ್ಗದರ್ಶಕರು ಮತ್ತು ಹಿತೈಷಿಗಳಾಗಿರುವಂತಹ ಸಿದ್ದಪ್ಪನವ್ರಿಗೂ ಕೂಡ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಯಾವಾಗಲೂ ಕೂಡ ಅವ್ರ ಬಗ್ಗೆ ಹೇಳುವಂತ ಮಾತು, ಮೈಸೂರಿನ ಯಾವುದೇ ಒಂದು ಸಾಹಿತ್ಯಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಧಾರ್ಮಿಕ ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲೇ ನಡೆದ್ರು ಕೂಡ ಅದರ ಜೊತೆಗೆ ಪೂರಕವಾಗಿ ತಮ್ಮ ಸ್ಪಂದನೆಯನ್ನು ಇಟ್ಟುಕೊಂಡು ಆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಿರಂತರವಾಗಿ ತಮ್ಮ ಸಹಕಾರವನ್ನ ಕೊಡ್ತಾ ಬಂದಂತವರು ನಮ್ಮ ರಘುರಾಮ್ ವಾಜಪೇಯಿ ಅವರು. ಅವರ 70 ವರ್ಷದ ಈ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಶುಭವನ್ನ ಕೋರಿ ಅವರು ಇನ್ನಷ್ಟು ಕೂಡ ಸಮಾಜಮುಖಿಯಾಗಿ ಮತ್ತೆ ಸಾಮಾಜಿಕವಾಗಿ ಒಂದಷ್ಟು ಬದ್ಧತೆಯನ್ನು ಇಟ್ಕೊಂಡು ಇನ್ನಷ್ಟು ಕೆಲಸಗಳು ಅವರಿಗೆ ಆಗಲಿ ಅಂತೇಳಿ ಅವರಿಗೆ ಶುಭವನ್ನ ಕೊಟ್ಟು ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ MR ಚೌಧರಿಯವರು ನಮ್ಮ ಜೊತೆಗಿದ್ದಾರೆ. ಎಲ್ಲಿಯ ರಾಜಸ್ಥಾನ, ಎಲ್ಲಿಯ ಕರ್ನಾಟಕ, ಅವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕು. ಅವರು ರಾಜಸ್ಥಾನದವರಾದ್ರೂ ಕೂಡ ಮೈಸೂರಿಗರಾದ ನಮಗೆ ಮತ್ತು ಕನ್ನಡ ಭಾಷೆಗೆ ಬಹಳ ಹತ್ತಿರದಂತವರು. ಅವರು ನಿರಂತರವಾಗಿ ಕನ್ನಡ ಕಟ್ಟುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಹಾಲ್ನಳ್ಳಿನಲ್ಲಿ ಶಾಶ್ವತ ಸೇವಾ ಸ್ಕೂಲ್ ಅನ್ನ ಮಾಡಿಕೊಂಡು ಅಲ್ಲಿ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಅಲ್ಲಿಗೆ ಅವರಿಗೆ ಶಿಕ್ಷಣವನ್ನ ಕೊಡ್ತಾ ಅವರ ಏಳಿಗೆಗೆ, ಅವರ ಎಲ್ಲ ಸಕಲ ಅಭಿವೃದ್ಧಿಗೂ ಕೂಡ ಅವರು ಪ್ರೋತ್ಸಾಹವನ್ನ ನೀಡ್ತಾ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಕಲಾಕೂಟ ಇರ್ಬೋದು, ನಮ್ಮ ಜಾಗೃತ ವೇದಿಕೆ ಇರ್ಬೋದು, ಎಲ್ಲ ಸಂಸ್ಥೆಗಳಿಗೂ ಕೂಡ ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕೆ ಅವರು ಪೂರಕವಾಗಿದ್ದಾರೆ. ನಮಗೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸಿರುವಂತ GS ಸೋಮಶೇಖರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಕಾರ್ಯಕ್ರಮದಲ್ಲಿ AP ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. AP ನಾಗೇಶ್ ಅವರು APN ಪ್ರಾಪರ್ಟೀಸ್ ಮೂಲಕ ಅವರ ವ್ಯವಹಾರವನ್ನು ಇಟ್ಕೊಂಡ್ರೆ ಅದ್ರ ಜೊತೆಗೆ ಅದರಿಂದ ಬಂದಂತ
ಎಲ್ಲ ಸಂಪನ್ಮೂಲಗಳನ್ನು ಕೂಡ ಅವರು ಮೈಸೂರು ಕಲ್ಚರಲ್ ಅಸೋಸಿಯೇಷನ್ ಅಂತೇಳಿ ಅದರ ಮೂಲಕ ನಿರಂತರವಾಗಿ ಕನ್ನಡ ಸಾಹಿತ್ಯವನ್ನ, ಸಾಂಸ್ಕೃತಿಕ ಚಿಂತನೆಗಳನ್ನ, ಮತ್ತೆ ಯಾರಿಗೆ ಅಗತ್ಯವಿರುವಂತ ಅವರೆಲ್ಲರಿಗೂ ಕೂಡ ಅಗತ್ಯವಾದ ನೆರವನ್ನ ನೀಡೋದ್ರ ಮೂಲಕ ಮೈಸೂರಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಬೆನ್ನೆಲುಬಾಗಿರುವಂತವರು ಎ ಪಿ ನಾಗೇಶ್ ಅವರು, ಸರಳ ಸಜ್ಜನಿಕೆ ಮತ್ತೆ ಸಹೃದಯರು ಆಗಿರುವಂತಹ ಎ ಪಿ ನಾಗೇಶ್ ಅವರಿಗೂ ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಎನ್ ಮಾರರವರು ನಮ್ಮ ಜೊತೆಗಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿ ಮತ್ತು ಮೈಸೂರಿನ ಸ್ವಚ್ಛತೆಯಲ್ಲಿ ಅವರು ಪ್ರಮುಖವಾಗಿ ಇಟ್ಟುಕೊಂಡು ಆ ಎಲ್ಲ ಪೌರ ಕಾರ್ಮಿಕರನ್ನ ಸಂಘಟನೆ ಮಾಡಿ ಅವರ ಮೂಲಕ ಮೈಸೂರನ್ನ ಮತ್ತಷ್ಟು ಸ್ವಚ್ಛವಾಗಿರುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಂತವರು. ಅವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಪೂರಕವಾಗಿ ನಮಗೆ ಸ್ಪಂದನೆ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮ ಹೆಚ್ಚು ಹೆಚ್ಚು ನಡೆಯೋದಕ್ಕೂ ಕೂಡ ಅವರು ಕಾರಣರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಕೆ ಶಿವರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷರಾಗಿ ಅದರ ಜೊತೆಗೆ ಮಡೆ ಸ್ನಾನದ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನೇ ಮಾಡಿದಂತವರು ನಮ್ಮ ಶಿವರಾಮ್ರವರು. ಅವರು ಮಾಡಿದ ನಂತರದಲ್ಲಿ ಕರ್ನಾಟಕ ಸರ್ಕಾರವೂ ಕೂಡ ಮೌಢ್ಯ ನಿಬಂಧಕ ಕಾಯ್ದೆಯನ್ನು ಕೂಡ ಜಾರಿ ಮಾಡಿದ್ದನ್ನ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಬೇಕು. ನಿರಂತರವಾಗಿ ಒಂದಲ್ಲ ಒಂದು ವಿಚಾರಗಳನ್ನ ಇಟ್ಟುಕೊಂಡು ಮೌಢ್ಯತೆ ಮತ್ತು ಮೂಢನಂಬಿಕೆಗಳಿಗೆ ತಿಲಾಂಜಲಿ ನೀಡುವಂತ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಒಂದಷ್ಟು ವೈಚಾರಿಕ ಚಿಂತನೆಗಳನ್ನ, ವಿಚಾರಗಳನ್ನ ಬಿತ್ತುವಂತ ಕೆಲಸವನ್ನ ನಮ್ಮ ಕೆ ಶಿವರಾಮ್ ಮಾಡ್ತಾ ಇದ್ದಾರೆ. ಅವರು ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಕಲಾಕೂಟದ ಜೊತೆಗೆ ಈ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇರುವಂತ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ 10 ಜನ ಪೌರ ಕಾರ್ಮಿಕರನ್ನ ಗೌರವಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಪನ್ನಮ್ಮನವರು, ಶಾಂತಮ್ಮನವರು, ಮಾದೇವಿರವರು, ನರಸಮ್ಮ, ಇಂದಿರಾ ಮತ್ತು ನರ್ಮದಾ, ಮಂಜುನಾಥ್ರವರು, ಬಣ್ಣಾರಿರವರು, ನಾಗರಾಜರವರು ಮತ್ತು ಮಾದೇವರವರು, ಪ್ಯಾಲೇಸಿನ ಮಾದೇವರವರು, ಈ 10 ಜನರನ್ನ ಗೌರವಿಸುವುದರ ಮೂಲಕ ಇಡೀ ಪೌರ ಕಾರ್ಮಿಕ ಸಮುದಾಯವನ್ನ ಗೌರವಿಸುವಂತ ಕೆಲಸವನ್ನ ಇವತ್ತು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಆ ಎಲ್ಲ ಪೌರ ಕಾರ್ಮಿಕರಿಗೆ, ಆ ಸ್ವಚ್ಛತಾ ರಾಯಭಾರಿಗಳಿಗೆ ಮತ್ತೊಮ್ಮೆ ನಮ್ಮ 2 ಸಂಸ್ಥೆಗಳ ಪರವಾಗಿ ಬಹಳ ಪ್ರೀತಿಪೂರ್ವಕವಾಗಿ ಮತ್ತೆ ಅಷ್ಟೇ ಗೌರವಪೂರ್ವಕವಾಗಿ ಅವರೆಲ್ಲರನ್ನೂ ಕೂಡ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ನಮ್ಮ ಜೊತೆಗಿದ್ದಾರೆ. ನಮ್ಮ ಶಾಶ್ವತ ಸೇವಾ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪವಿತ್ರ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅಲ್ಲಿಯ ಶಿಕ್ಷಕರಾದ ನಮ್ಮ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಪುಟ್ಸ್ವಾಮಿರವರಿದ್ದಾರೆ. ಆದಿತ್ಯ ಲೋಕೇಶ್ ಅವರು, ನಮ್ಮ ಸೀತಾರಾಮ್ರವರು, ನಮ್ಮ ಮುತ್ತುಸ್ವಾಮಿರವರು, ಅನೇಕ ಗಣ್ಯರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೊಡ್ತಾ, ನಮ್ಮ ಬಾಬುರವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಯೋಗಿ ಶುಕ್ಪಾರ್ ಇದ್ದಾರೆ, ರವಿನಂದನ್ ರವರು ಇದ್ದಾರೆ. ಈ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಮೋಹನ್ ಕುಮಾರ್ ಆರಾಧ್ಯರವರು ಈ ಕಾರ್ಯಕ್ರಮ ಹೆಚ್ಚು ಅಂದಗೊಳ್ಳಲಿಕ್ಕೆ ಕಾರಣರಾಗಿದ್ದಾರೆ. ಅವರು ರಚನೆ ಮಾಡಿರುವಂತಹ ಚಿತ್ರಗಳನ್ನ ನಾವಿಲ್ಲಿ ಪ್ರದರ್ಶನ ಮಾಡೋದ್ರ ಮೂಲಕ ಇವತ್ತು ಇಡೀ ದಿನ ಆ ಚಿತ್ರಗಳ ಪ್ರದರ್ಶನವನ್ನ ಕೂಡ ಇಲ್ಲಿ ಏರ್ಪಾಡು ಮಾಡಿದ್ದೇವೆ. ಎಲ್ಲವನ್ನೂ ಕೂಡ ತಾವು ವೀಕ್ಷಿಸಿ ತೆರಳಬೇಕು. ನಮ್ಮ ಮೋಹನ್ ಕುಮಾರ್ ಆರಾಧ್ಯರವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ 2 ಸಂಸ್ಥೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರಿ, ಮಾಧ್ಯಮದ ಎಲ್ಲ ಬಂಧುಗಳಿಗೂ ಕೂಡ ಸ್ವಾಗತವನ್ನ ಕೋರ್ತಾ ನನ್ನ ಈ ಸ್ವಾಗತದ ಮಾತುಗಳಿಗೆ ಮುಕ್ತಾಯವನ್ನು ನೀಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಸಾಹಿತ್ಯ ಕಲಾಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವೇದಿಕೆಯ ವತಿಯಿಂದ ನಡೀತಾ ಇರುವಂತಹ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಚಿತ್ರಕಲಾ ಪ್ರದರ್ಶನ ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ GS ಸೋಮಶೇಖರ್ ಅವರೇ ಮತ್ತು ಗೌರವಾರ್ಪಣೆಯನ್ನು ನೀಡಲಿರುವಂತಹ ಡಾಕ್ಟರ್ ಡಿ ತಿಮ್ಮಯ್ಯನವರಾದಂತಹ ವಿಧಾನ ಪರಿಷತ್ ಸದಸ್ಯರು, ಹಾಗೆಯೇ ಹೆಳವರಹುಂಡಿ ಸಿದ್ದಪ್ಪ ಅವರು, ಸನ್ಮಾನ್ಯ ಶ್ರೀ ಕೆ ರಘುರಾಮ್ ವಾಜಪೇಯಿ ಅವರೇ, ಶ್ರೀ MK ಚೌಧರಿ ಅವರೇ, ಶ್ರೀ AP ನಾಗೇಶ್ ಅವರೇ, ಶ್ರೀ N ಮಾರ ಅವರೇ ಮತ್ತು ಇವತ್ತಿನ ಈ ಸಮಾರಂಭದ ಸುಮಾರು 70 ಚಿತ್ರಗಳನ್ನ ಪ್ರದರ್ಶನಕ್ಕೆ ಅನುವು ಮಾಡಿಕೊಟ್ಟಂತಹ ಶ್ರೀಯುತ UG ಮೋಹನ್ ಕುಮಾರ್ ಆರಾಧ್ಯ ಅವರೇ ಹಾಗೂ ಎಲ್ಲ ಬಂಧುಗಳೇ,
ಮತ್ತು ಇವತ್ತು ಸನ್ಮಾನಕ್ಕೆ ಒಳಗಾಗ್ತಾ ಇರುವಂತಹ ಎಲ್ಲ ಬಂಧುಗಳು, ಕಾರ್ಯಕ್ರಮದ ಆಶಯ ಚೆನ್ನಾಗಿದೆ. ಯಾವಾಗ್ಲೂ ಆಶಯ ಯಾವಾಗ ಚೆನ್ನಾಗಿರುತ್ತೋ ಆಶಯಕ್ಕನುಗುಣವಾಗಿ ಸ್ಪಂದನೆ ಕೂಡ ಅಷ್ಟೇ ಆಕರ್ಷಕವಾಗಿ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಯಾಕೆಂದ್ರೆ ಯಾವಾಗಲೂ ನಾನು ಅಂದ್ಕೊಳ್ತೇನೆ, ಏನು ಆದರ್ಶದ ಮೌಲ್ಯಗಳನ್ನ ಇಟ್ಕೊಂಡ್ಬಿಟ್ಟು ಯಾವುದೇ ಕಾರ್ಯಕ್ರಮಗಳನ್ನ ಸಂಯೋಜನೆ ಮಾಡುವುದಕ್ಕೆ ಹೊರಟಾಗ ಸಾರ್ವತ್ರಿಕ ಸಮಾರಂಭದಲ್ಲಿ ಸಾರ್ವಜನಿಕರ ಭಾಗೀಕರಣ ಎಷ್ಟು ಪ್ರಮಾಣದಲ್ಲಿ ಇರ್ತದೆ ಅಂತ. 15 ಆಗಸ್ಟ್ ನಿಜವಾಗಿಯೂ ಜೀವಮಾನದ ಒಂದು ಕೊಡುಗೆ ಕೊಟ್ಟು ಹೋರಾಟಗಾರರು ಹೊರಟು ಹೋಗಿದ್ದಾರೆ. ಅವರನ್ನು ನಾವು ಸ್ಮರಿಸಿಕೊಳ್ತೇವೆ. ಈ ಸ್ವರೂಪದಲ್ಲಿ ಸ್ಮರಿಸಿಕೊಳ್ಳೋದಿದೆ ಅಲ್ವಾ, ಅದು 15 ಆಗಸ್ಟ್ ದಿನವೇ ಮಾಡಬೇಕು ಅಂತ ಏನಿಲ್ಲ, ವರ್ಷದುದ್ದಕ್ಕೂ ನಡೆಯಬೇಕಾದಂತಹ ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತೇನೆ. ಆದ್ರೆ 15 ಆಗಸ್ಟ್ಕ್ಕಿಂತ ಮುಂಚಿತವಾಗಿಯೇ ಈ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬಾ ಒಳ್ಳೆಯ ಸೂಚನೆ ಅಂತ ಅಂದ್ಕೊಳ್ತೇನೆ. ಸ್ವಾತಂತ್ರ್ಯದ ಬಗ್ಗೆ, ದೇಶದ ಬಗ್ಗೆ, ದೇಶದ ರಾಜಕಾರಣದ ಬಗ್ಗೆ ಸಾಕಷ್ಟು ಬಿಸಿ ಬಿಸಿಯಾದ ಚರ್ಚೆಗಳು ನಡೀತಾ ಇರ್ತವೆ. ಆದ್ರೆ ಸ್ವಾತಂತ್ರ್ಯ ಪೂರ್ವದ ಮತ್ತು ಸ್ವಾತಂತ್ರ್ಯೋತ್ತರದ ಈ ನಡುವಿನ ಘಟ್ಟ ಇದೆ ಅಲ್ವಾ, ಅದು ನಮ್ಮ ಜೀವನ ವಿಧಾನವನ್ನ ತೀರ್ಮಾನ ಮಾಡಿದ ಘಟ್ಟ. ನಾವು ಹೇಗಿರ್ಬೇಕು, ಹೇಗೆ ಬದುಕಬೇಕು ಅನ್ನುವಂತಹದ್ದನ್ನ ನಿರ್ಧಾರ ಮಾಡಿದಂತಹ ಕಾಲಘಟ್ಟ. ಅದಕ್ಕೋಸ್ಕರವಾಗಿ ಹೋರಾಟ ಮಾಡಿದಂಥವ್ರು, ತಮ್ಮನ್ನು ತಾವು ಸಮರ್ಪಿಸಿಕೊಂಡಂಥವ್ರು ಸಾಕಷ್ಟು ಜನರಿದ್ದಾರೆ. ಗಾಂಧೀಜಿಯವರಿದ್ದಾರೆ, ನೆಹರು ಅವರಿದ್ದಾರೆ, ಅಂಬೇಡ್ಕರ್ ಅವರಿದ್ದಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾರೆ, ಉಕ್ಕಿನ ಮನುಷ್ಯರು ಅಂತ ಹೇಳಿಬಿಟ್ಟು ವಲ್ಲಭಾಯಿ ಪಟೇಲ್ರಿದ್ದಾರೆ, ಭಗತ್ ಸಿಂಗ್ ಇದ್ದಾರೆ, ಲಾಲ್ ಬಾಲ್ ಪಾಲ್ ಅನ್ನುವ ತ್ರಿಮೂರ್ತಿಗಳಿದ್ದಾರೆ. ಎಂತೆಂಥ ವ್ಯಕ್ತಿತ್ವಗಳಿವೆ. ರಾಷ್ಟ್ರ ಮಟ್ಟದಲ್ಲಿರುವ ವ್ಯಕ್ತಿತ್ವಗಳು ಬೇರೆ, ರಾಜ್ಯ ಮಟ್ಟದಲ್ಲಿರುವ ವ್ಯಕ್ತಿತ್ವಗಳು ಬೇರೆ. ರಾಜ್ಯ ಮಟ್ಟದಲ್ಲಿರುವಂತಹ ವ್ಯಕ್ತಿತ್ವಗಳನ್ನು ಕೂಡ ನಾವು ಅಷ್ಟೇ ಶ್ರದ್ಧೆಯಿಂದ ಸ್ಮರಿಸಿಕೊಳ್ಳುವ ಅಗತ್ಯ ಇದೆ. ಇದು ಒಳ್ಳೆಯ ಕಾರ್ಯಕ್ರಮ ಅಂತ, ಆದರ್ಶಯುತ ಕಾರ್ಯಕ್ರಮ ಅಂತ ಯಾಕೆ ಅನ್ಸಿದ್ದು ಅಂತಂದ್ರೆ, ಇವತ್ತಿನ ಈ ಚಿತ್ರದ ಪ್ರದರ್ಶನದಲ್ಲಿ ರಾಜ್ಯ ಮಟ್ಟದ ಚಿತ್ರಗಳೂ ಇವೆ ಮತ್ತು ರಾಷ್ಟ್ರ ಮಟ್ಟದ ಚಿತ್ರಗಳು ಸೇರಿಕೊಂಡಿವೆ. ಆಲೂರು ವೆಂಕಟರಾಯರ್ ಅಂತವರ ಚಿತ್ರಗಳಿವೆ. ಇದಲ್ಲದೆ ರಾಣಿ ಅಬ್ಬಕ್ಕ, ಆಮೇಲೆ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇಂಥವರೆಲ್ಲ ಈ ಪುಸ್ತಕಗಳನ್ನು ನೋಡಿದೆ ನಾನು. ಮೋಹನ್ ಕುಮಾರ್ ಅವರು ಬಿಡಿಸಿದಂತಹ 70ಕ್ಕೂ ಮಿಕ್ಕ ಚಿತ್ರಗಳು ಇದರಲ್ಲಿದ್ದಾರೆ. ಈ 70ಕ್ಕೂ ಮಿಕ್ಕ ಚಿತ್ರಗಳು ಇಲ್ಲಿ ಇಲ್ಲ ಸರ್, ಆದ್ರೆ 70 ಚಿತ್ರಗಳನ್ನ ನಾನು ಇವತ್ತು ಪ್ರದರ್ಶನದಲ್ಲಿ ಇಟ್ಟಿದ್ದೇನೆ ಅಂತ ಅನ್ನುವಂತಹ ಮಾತನ್ನು ಅವರು ಹೇಳಿದ್ರು. ಆದ್ರೆ ಈ ಚಿತ್ರಗಳು ಮನಸ್ಸಿನ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತವೆ ಮತ್ತು ನಾವು ಅದನ್ನು ಹೇಗೆ ಗ್ರಹಿಸ್ತೇವೆ, ಹೇಗೆ ತಗೊಳ್ತೇವೆ. ಚಿತ್ರಗಳು ಒಂದು ಚಿತ್ರವನ್ನು ಬರೆದ್ರಂತೆ, ಈ ಚಿತ್ರಗಳಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ತಿದ್ದಿ ಅಂತ ಅಂದ್ಕೊಂಡ್ಬಿಟ್ಟು ಹೇಳಿದ್ರಂತೆ. ಬಂದವರೆಲ್ಲ ಏನ್ ಮಾಡಿದ್ರಂತೆ, ಅಯ್ಯೋ ಈ ಚಿತ್ರದಲ್ಲಿ ಚೆನ್ನಾಗಿದೆ, ಚಿತ್ರ ಚೆನ್ನಾಗಿದೆ, ಆದ್ರೆ ಇನ್ನೊಂದು ಸ್ವಲ್ಪ ಈ ಕಡೆಗಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೊಬ್ರು ಇಲ್ಲ ಈ ಕಡೆಗೆಲ್ಲ ಇನ್ನೊಂದ್ ಸ್ವಲ್ಪ ಆ ಕಡೆಗಿದ್ರೆ ಚೆನ್ನಾಗಿರ್ತಿತ್ತು, ಈ ರೇಖೆ ಹೀಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ರು. ಆವಾಗ ಅವ್ರ ಕೈಯಲ್ಲಿ ಕುಂಚವನ್ನ ಕೊಟ್ಬಿಟ್ಟು, ಸರಿ ಹಾಗಿದ್ರೆ ನೀವೇ ಒಂದ್ ಚಿತ್ರ ಬರೀರಿ ಅಂತ ಹೇಳಿದ್ರು. ಬರೀಲಿಕ್ಕಾಗ್ಲಿಲ್ಲ. ಅಂದ್ರೆ ಮಾತನಾಡುವುದು, ಹೇಳುವುದು ಬಹಳ ಸುಲಭ, ವಿಮರ್ಶೆ ಮಾಡುವುದು ಬಹಳ ಸುಲಭ. ಆದ್ರೆ ನೀವೇ ಮಾಡಿ ಅಂತ ಅಂದ್ಕೊಂಡ್ಬಿಟ್ಟು ಕೈಯಲ್ಲಿ ಕೊಟ್ಟಾಗ ಏನಾಗುತ್ತೆ, ಕೈ ಕಾಲುಗಳು ನಡುಗುತ್ತವೆ. ಹೀಗಾಗಿ ನಮ್ಮ ತೊಡಗಿಸಿಕೊಳ್ಳುವಿಕೆ ಹೇಗಿರ್ಬೇಕು ಅಂತಂದ್ರೆ
ಅದು ಹೃದಯಪೂರ್ವಕವಾಗಿರಬೇಕು, ಬುದ್ಧಿಪೂರ್ವಕವಾಗಿ ಇರಬಾರ್ದು. ಹೃದಯ ಮತ್ತು ಬುದ್ಧಿ ಎರಡೂ ಬೆರೆತಾಗ ಹೆಚ್ಚು ಅರ್ಥಪೂರ್ಣವಾಗುತ್ತೆ. ಆದ್ರೆ ಈ ಚಿತ್ರಗಳನ್ನು ನೋಡಿದಾಗ ನನಗನ್ಸಿದ್ದು ಸ್ವಾತಂತ್ರ್ಯ ಹೋರಾಟಗಾರರ ಮರುಶೋಧ ಆಗಬೇಕಾಗಿದೆ ಅಂತ ನನಗನ್ಸಿದೆ. ಸ್ವಾತಂತ್ರ್ಯ ಹೋರಾಟಗಾರರ ಮರುಶೋಧ ಅಂತಂದ್ರೆ ನಾವು ರಾಜ್ಯದಲ್ಲಿ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿದ್ದೇವೆ. ಕನ್ನಡ ಸಂಸ್ಕೃತಿ ಇಲಾಖೆ ಏನ್ ಮಾಡಿದೆ, ಒಂದು 3 ಸಂಪುಟಗಳನ್ನು ತಂದಿದೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಬಂಧಪಟ್ಟಂತ. ಆ 3 ಸಂಪುಟಗಳಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ, ಇಲ್ಲ ಅಂತ ನಾನು ಹೇಳಲಾರ. ರಾಷ್ಟ್ರ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ಎಲ್ಲಾ ಹೋರಾಟಗಾರರನ್ನು ಸೇರಿಸಲ್ಪಟ್ಟಿದೆ ಮತ್ತು ಸಾಮಾನ್ಯ ಜನತೆಯನ್ನು ಒಳಗೊಳ್ಳುವುದಕ್ಕೆ ಪ್ರಯತ್ನ ಪಡಲಾಗಿದೆ. ಹೇಗೆ ಸ್ವಾತಂತ್ರ್ಯ ಹೋರಾಟವನ್ನ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಪೌರ ಕಾರ್ಮಿಕರ ಬಗ್ಗೆ ನೀವು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೀರಿ, ಜೊತೆಗೆ ಒಬ್ಬ ವೇಶ್ಯೆ ಆಗಿದ್ದಂತಹ ಹೆಣ್ಣು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರವಾಗಿ ಇಡೀ ತನ್ನ ಜೀವನವನ್ನ ಹೇಗೆ ಸಮರ್ಪಣೆ ಮಾಡಿಕೊಂಡ್ಲು ಅಂತ ಅಂದ್ಕೊಂಡ್ಬಿಟ್ಟು ಕಾಮತ್ ಅವರು ದಾಖಲೆ ಮಾಡ್ತಾರೆ. ಅಂದ್ರೆ ಖಜಾನೆ, ಇಡೀ ಹೋರಾಟಗಾರರು ಏನ್ ಮಾಡ್ತಾರೆ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ಖಜಾನೆಯನ್ನ ಲೂಟಿ ಮಾಡಿರ್ತಾರೆ. ಬ್ರಿಟಿಷರನ್ನ ವಿರೋಧಿಸುವುದು ಅಷ್ಟೇ ಅಲ್ಲ, ಅವರ ಕಾರ್ಯಚಟುವಟಿಕೆಗಳ ಅಡೆತಡೆಗಳನ್ನು ತರುವುದು ಅಷ್ಟೇ ಅಲ್ಲ, ಅವರು ಕಾರ್ಯವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ಳಬಾರದು ಅಂತ ಅಂದ್ಕೊಂಡ್ಬಿಟ್ಟು ಹೋರಾಟಗಾರರು ಪ್ರಯತ್ನ ಪಡ್ತಾ ಇದ್ರು. ಹಾಗೆ ಪ್ರಯತ್ನ ಪಡುವಂತಹ ಸಂದರ್ಭದಲ್ಲಿ ತಂದ ಖಜಾನೆಯನ್ನ ಎಲ್ಲಿಡಬೇಕು ಅನ್ನುವಂತಹ ಮಾತು ಬಂದಾಗ ಇವ್ರೇನ್ ಮಾಡ್ತಾರೆ, ತಂದು ಬಿಟ್ಟು ಆ ವೇಶ್ಯೆಯ ಮನೆಯಲ್ಲಿಟ್ರೆ ಯಾರೋ ಹುಡುಕಲ್ಲ ಅಂತ ಅಂದ್ಕೊಂಡ್ಬಿಟ್ಟು ವೇಶ್ಯೆಯ ಮನೆಯಲ್ಲಿ ಇಟ್ಬಿಡ್ತಾರೆ. ಆದ್ರೆ ಅವರಿಗೂ ಸುದ್ದಿ ಹತ್ತುತ್ತೆ, ಎಲ್ಲಿ ವೇಶ್ಯೆಯ ಮನೆಯಲ್ಲಿ ಅದನ್ನ ಇಟ್ಟಿದ್ದಾರೆ. ಆದ್ರೆ ಆಕೆ ರಾತ್ರೋರಾತ್ರಿ ಆ ಇಡೀ ಆಸ್ತಿಯನ್ನ ಮಂಗಮಾಯ ಮಾಡಿಬಿಡ್ತಾರೆ. ರಾತ್ರಿ ಬಂದ್ಬಿಟ್ಟು ಮನೆಗೆ ಅವ್ರನ್ನ ಹುಡುಕ್ತಾರೆ, ಸಿಗಲ್ಲ ಆಸ್ತಿ ಎಲ್ಲಿದೆ ಅಂತ ಅಂದ್ಕೊಂಡ್ಬಿಟ್ಟು ಅವಳನ್ನು ತಗೊಂಡು ಹೋಗಿ ಅರೆಸ್ಟ್ ಮಾಡಿ ಏನೆಲ್ಲ ಹಿಂಸೆ ಕೊಡ್ತಾರೆ, ಚಿತ್ರ ಹಿಂಸೆ ಕೊಡ್ತಾರೆ, ಸಿಗಲ್ಲ. ಚಿತ್ರ ಹಿಂಸೆ ಕೊಟ್ಟು ಇನ್ನೇನ್ ಸಾಯ್ತಾಳೆ ಅನ್ನುವಂತಹ ಸಂದರ್ಭದಲ್ಲಿ ಹೋರಾಟಗಾರರ ಕಿವಿಯಲ್ಲಿ ಒಂದು ಮಾತನ್ನು ಸುತ್ತಾರೆ, ತಿಪ್ಪೆ ನೋಡಿ. ಒಂದೇ ಮಾತು ಹೇಳಿದ್ದಾರೆ, ಏನು ತಿಪ್ಪೆ ನೋಡಿ. ಇದ್ಯಾಕೆ ತಿಪ್ಪೆ ನೋಡಿ ಅಂತ ಹೇಳಿದ್ರು. ಆಮೇಲೆ ಆಕೆ ಸತ್ತಾದ ಮೇಲೆ ಎಲ್ಲಾ ತಣ್ಣಗಾದ ನಂತರ ತಿಪ್ಪೆ ನೋಡಿ ಅಂತ ಹೇಳಿದೊಂದು ತಿಪ್ಪೆಯನ್ನ ಅಗಿತಾನೆ. ತಿಪ್ಪೆಯ ಒಳಗಡೆ ಆಕೆ ಮುಚ್ಚಿಟ್ಟಿದ್ಲು ಅಂತ. ಅಂದ್ರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಬ್ಬ ಸಣ್ಣ ವೇಶ್ಯೆಯಾಗಿದ್ದಂತಹ ಹೆಣ್ಣು ಮಗಳ ಚರಿತ್ರೆಯೂ ಕೂಡ ದಾಖಲು ಮಾಡ್ತಾರಲ್ವಾ, ಇಂಥವರ ಚರಿತ್ರೆಗಳು ಬಹಳ ಮುಖ್ಯ ಅಂತ ಅಂದ್ಕೊಳ್ತೇನೆ. ಚರಿತ್ರೆಯಲ್ಲಿ ದೊಡ್ಡ ದೊಡ್ಡ ಟೊಂಗೆಗಳು ಸಾಕಷ್ಟಿವೆ. ಹೋರಾಟದ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದ್ರೆ ಅದೊಂದು ಹೆಮ್ಮರ ಇದ್ದ ಹಾಗೆ, ಹೆಜ್ಜಾಲ ಇದ್ದ ಹಾಗೆ. ಆ ಹೆಜ್ಜಾಲಕ್ಕೆ ಸಾಕಷ್ಟು ಟೊಂಗೆಗಳಿರ್ತಾವೆ. ಆದರೆ ಟೊಂಗೆಯ ಜೊತೆಗೆ ಸಣ್ಣ ಸಣ್ಣ ಮಾತೃ ಬೇರುವಿನ ಜೊತೆಗೆ ಸಣ್ಣ ಸಣ್ಣ ಬೇರುಗಳು ಕೂಡ ಇರ್ತವೆ. ಆ ಮಾತೃ ಬೇರು ಎಷ್ಟು ಮಹತ್ವದ್ದೋ ಆ ಮಾತೃ ಬೇರಿನ ಜೊತೆಗೆ ಇರುವಂತಹ ಸಣ್ಣ ಸಣ್ಣ ಬೇರುಗಳು ಕೂಡ ಅಷ್ಟೇ ಮಹತ್ವದ್ದಾಗಿರ್ತವೆ. ಗಿಡ ನಿಲ್ಲೋದು ಸಣ್ಣ ಬೇರುಗಳ ಮೂಲಕವೇ ವಿನಃ ಮಾತೃ ಬೇರಿನ ಮೂಲಕ ಅಲ್ಲ. ಹೀಗಾಗಿ ಹೋರಾಟದ ಸಂದರ್ಭದಲ್ಲಿ ಇಂತಹ ಸಣ್ಣ ಸಣ್ಣ ಹೋರಾಟಗಾರರ ಕಥೆಗಳನ್ನ ನಾವು ಶೋಧಿಸಿ ತೆಗೆಯುವ ಅಗತ್ಯ ಇದೆ ಅಂತ ನನಗನ್ಸಿದೆ. ನನ್ನ ತಂದೆಯು ಸ್ವಾತಂತ್ರ್ಯ ಹೋರಾಟಗಾರ, ನನ್ನ ಚಿಕ್ಕಪ್ಪ ಸ್ವಾತಂತ್ರ್ಯ ಹೋರಾಟಗಾರ. ಆದ್ರೆ ಅವ್ರು ಯಾರು ನಾವು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ಕೊಳ್ಳಿ. ಅಂಥವ್ರದ್ದು ಸಾಹಿತ್ಯದಲ್ಲಿ ಯಾಕೆ ದಾಖಲಾಗ್ಲಿಲ್ಲ ಅಂತಂದ್ರೆ, ಅಯ್ಯೋ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿಲ್ಲ, ನಾವು ಕಳ್ತನ ಮಾಡಿದ್ದು. ಏನ್ ಕಳ್ತನ ಮಾಡಿದ್ರಿ ಅಂತ ಕೇಳಿದ್ರೆ, ಈ ತಂತಿಗಳಿರ್ತಾವಲ್ಲ, ಟೆಲಿಫೋನಿನ ತಂತಿಗಳಿದ್ದು, ಆ ಟೆಲಿಫೋನಿನ ತಂತಿಗಳನ್ನ ಕತ್ತರಿಸ್ಬಿಟ್ಟು ಆ ತಂತಿಯನ್ನ ನಾವು ತಗೊಂಡು ಬಂದಿದ್ವಿ. ಅದು ಕಳ್ತನ ಅಂತ ಅಂದ್ಕೊಂಡ್ರೆ ವಿನಃ ಅವರು ಅದು ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗ ಅಂತ ಅಂದ್ಕೊಳ್ಳೇ ಇಲ್ಲ. ಯಾಕೆ ಬ್ರಿಟಿಷರು ಸಂದೇಶವನ್ನ ಟೆಲಿಫೋನಿನ ಮೂಲಕ ಕಳಿಸಿಕೊಡ್ತಾರೆ, ಮಿಲಿಟರಿಯನ್ನ ತರಿಸ್ತಾರೆ, ನಮ್ಮನ್ನ ಬಂದು ಅಟ್ಯಾಕ್ ಮಾಡ್ತಾರೆ. ನಾವು ಅವರನ್ನ ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಮೊದಲು ಈ ತಂತಿಯನ್ನ ಕತ್ತರಿಸ್ಬೇಕು ಅಂತ ಹೇಳಿ, ಆ ತಂತಿಯನ್ನ ಕತ್ತರಿಸ್ಬೇಕು ಅಂತಂದಾಗ ನನ್ನ ಚಿಕ್ಕಪ್ಪ ಏನ್ ಮಾಡ್ದ ಅಂತೆ, ತಂತಿಯನ್ನ ಕತ್ತರಿಸ್ಬಿಟ್ಟು ಅವನಿಗೆ ಗಡ್ಡದ ಮಲ್ಲೇಶಿ ಅಂತ ಹೆಸರು. ಅವನು ಗಡ್ಡ ಬಿಟ್ಟಿದ್ದ, ಅವನಿಗೆ ದಂಡ ಕಟ್ಟದು.
ಯಾಕೆ ಅಂದ್ರೆ ನಮ್ಮ ಮಂದಿಯಲ್ಲಿ ನೀನೇನ್ ಮುಸುಲ್ರಿ ಹುಟ್ಟಿದೀಯಾ ಗಡ್ಡ ಬಿಡೋದಕ್ಕೆ, ತೆಗಿ ಗಡ್ಡ ನೀನು ಅಂತ. ಇಲ್ಲ ನಾನು ತೆಗಿಯಲ್ಲ. ಊರ್ ಪಂಚಾಯತಿ ಮಾಡ್ತಾರೆ, ಪಂಚಾಯತಿ ಮಾಡಿಬಿಟ್ಟು ಗಡ್ಡ ತೆಗಿ ಅಂತ ಹೇಳಿದಾಗ ಅವನು ಹೇಳ್ತಾನೆ ಇಲ್ಲ ನಾನು ದೇಶಕ್ಕೆ ಸ್ವಾತಂತ್ರ್ಯ ಬರೋವರೆಗೂ ಗಡ್ಡ ತೆಗಿಯಲ್ಲ ಅಂತ ಹೇಳ್ತಾನೆ. ಅಂದ್ರೆ ಗಡ್ಡಕ್ಕೂ ಸ್ವಾತಂತ್ರ್ಯಕ್ಕೂ ಸಂಬಂಧ ಇದೆ. ಟೆಲಿಫೋನಿನ ತಂತಿಗೂ ಬ್ರಿಟಿಷರಿಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಸಂಬಂಧ ಇದೆ. ಇಂತಹ ಸಣ್ಣ ಸಣ್ಣ ಹೋರಾಟಗಾರರಿದ್ದಾರಲ್ವಾ, ಇಂಥವರು ಚರಿತ್ರೆಯಲ್ಲಿ ದಾಖಲಾಗಬೇಕಾಗಿದೆ. ನಾನು ಮೋಹನ್ ಕುಮಾರ್ ಅವರಿಗೆ ವಿನಂತಿಸಿಕೊಳ್ತೇನೆ, ಇಂತಹ ಸಣ್ಣ ಸಣ್ಣ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲಿದ್ದಾರೆ ಅಂತವ್ರನ್ನ ಹುಡುಕಿ ಅಂಥವ್ರ ಚಿತ್ರಗಳನ್ನು ನೀವು ಬಿಡಿಸಿ. ಚರಿತ್ರೆಯಲ್ಲಿ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಹೋರಾಟಗಾರರು ಏನಿದ್ದಾರೆಯೋ ಅವ್ರು ದಾಖಲಾಗ್ತಾರೆ, ಅವ್ರು ಇರ್ತಾರೆ. ಆದ್ರೆ ಹೆಕ್ಕಿ ತೆಗೆಯೋದಿದೆ ಅಲ್ವಾ, ಶೋಧಿಸೋದಿದೆ ಅಲ್ವಾ, ಶೋಧಿಸಿ ನೀವು ಚಿತ್ರ ಬಿಡಿಸಿದ್ದೆ ಆದ್ರೆ ಚರಿತ್ರೆಯಲ್ಲಿ ನೀವು ದಾಖಲಾಗ್ತೀರಿ. ಇವು ಚರಿತ್ರೆಯಲ್ಲಿ ಇರುವಂತಹ ಚಿತ್ರಗಳನ್ನು ಬಿಡಿಸೋದಕ್ಕಿಂತ ಇಲ್ಲದೇ ಇರುವ ಚಿತ್ರಗಳನ್ನು ತೆಗೆದುಬಿಟ್ಟು ನಾನು ಬಿಡಿಸ್ತೇನೆ. ಇಲ್ಲದೇ ಇರುವ ಚಿತ್ರಗಳು ಅಂದ್ರೆ ಹೋರಾಟ ಮಾಡದೇ ಇರುವವರ ಚಿತ್ರಗಳಲ್ಲ, ಹೋರಾಟ ಮಾಡಿದವರ ಚಿತ್ರಗಳನ್ನ ಅಂಥವ್ರು ಬಿಡಿಸ್ಬೇಕು ಅಂತ ಅಂದ್ಕೊಂಡ್ಬಿಟ್ಟು ನಾನು ಕೋರಿಕೊಳ್ತೇನೆ. ತಿಮ್ಮಯ್ಯನವರು ಅವಸರ ಮಾಡ್ತಾ ಇದ್ದಾರೆ, ಗಡಿಯಾರ ನೋಡ್ತಾ ಇದ್ದಾರೆ. ಇನ್ನು 2 ಕಾರ್ಯಕ್ರಮ ಇವೆ ಅಂತ ಅಂದ್ಕೊಂಡ್ಬಿಟ್ಟು ಹೇಳ್ತಾ ಇದ್ದಾರೆ. ಮಾತಾಡ್ಬೇಕು ಅಂತ ಅಂದ್ಕೊಂಡಿದ್ದು ವಿಷಯ ಸಾಕಷ್ಟಿತ್ತು, ಆದ್ರೆ ಅವರ ಇಲ್ಲ ಮತ್ತೆ 2ನೇ ಕಂತಿನಲ್ಲಿ ನಾನು ಮಾತನಾಡ್ಲಿಕ್ಕೆ ಇಷ್ಟಪಡಲ್ಲ. ಮಾತೆ ತುಂಬಾ ಒಳ್ಳೆಯ ಆಲೋಚನೆ. ಒಂದು ಮಾತನ್ನ ಹೇಳಿ ಮುಗಿಸುತ್ತೆ. ಪೌರ ಕಾರ್ಮಿಕರಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕಾರ ಮಾಡಿದ್ರೆ ಸಾಕು, ಅದರಿಂದ ಎಳ್ಳು ಕಾಳಷ್ಟು ಪ್ರಯೋಜನಕ್ಕಿಲ್ಲ. ನಿಜವಾಗಿಯೂ ಪೌರ ಕಾರ್ಮಿಕರ ಬಗ್ಗೆ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಗೌರವ ಇರುವುದೇ ಆದ್ರೆ, ಅದು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ, ಗೌರವ ಇರೋದೇ ಆದ್ರೆ ಅವರಿಗೆ ಅತ್ಯುತ್ತಮವಾದ ಸಂಬಳವನ್ನ ಕೊಡಿ ಸಾಕು. ನಾನು ಅನ್ಕೋತೀನಿ, ನಾನು ಈ ಹಿಂದೆ ಹೇಳಿದ್ದೇನೆ, ಅವರಿಗೆ ಕ್ಲಾಸ್ 1 ಆಫೀಸರ್ಗೆ ಸಂಬಳ ಎಷ್ಟಿರ್ತದೆಯೋ ಅಷ್ಟು ಸಂಬಳ ಕೊಡುವ ಅಗತ್ಯ ಇದೆ. ನಿಮಗೆ ಅಷ್ಟು ಕೊಡ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಕ್ಲಾಸ್ 2 ಆಫೀಸರ್ ಎಷ್ಟು ಸಂಬಳ ಕೊಡ್ತೀರೋ ಆ ಸಂಬಳವನ್ನು ಅವ್ರಿಗೆ ಕೊಡಿ. ಹಾಗೆ ಕೊಟ್ಟಾಗ ಏನಾಗುತ್ತೆ, ಅವರಿಗೆ ಸ್ಥಾನ ಮಾನ ಎಲ್ಲವೂ ದಕ್ಕುತ್ತೆ. ಯಾವುದು ಕೆಲಸವನ್ನ ಮಾಡೋದಕ್ಕೆ ಜನ ಹಿಂಜರಿತಾರೆಯೋ ಅಂತಹ ಕೆಲಸವನ್ನ ನೀವು ಏನ್ ಮಾಡಬೇಕು, ಅತ್ಯುನ್ನತವಾದಂತಹ ಸ್ಥಾನದಲ್ಲಿಟ್ಟು ನೋಡಿದ್ದೇ ಆದ್ರೆ ಅದು ಅವರಿಗೂ ಗೌರವ, ಸಮಾಜಕ್ಕೂ ಗೌರವ, ಆ ದೇಶಕ್ಕೂ ಗೌರವ ಸಿಗುತ್ತೆ. ಪಾದ ಪೂಜೆ ಮಾಡೋದ್ರಿಂದ ಗೌರವ ಸಿಕ್ಕೋದಿಲ್ಲ. ಅವರಿಗೆ ಆರ್ಥಿಕವಾಗಿ ಬೆನ್ನು ಮೂಳೆಯಾಗಿ ನಿಂತುಕೊಳ್ಳುವ ಅಗತ್ಯ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತೇನು ಸನ್ಮಾನಕ್ಕೆ ಒಳಗಾಗ್ತಾ ಇದ್ದಾರೆ 10 ಜನ ಪೌರ ಕಾರ್ಮಿಕರು, ಅವರಿಗೂ ಕೂಡ ನಾನು ಶುಭವನ್ನ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಸನ್ಮಾನಿತರಿಗೆ ವಿದ್ಯಾರ್ಥಿನಿಯರಿಗೆ ಬೋಧಕವರ್ಗದವರಿಗೆ 78ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಆಶಿಸುತ್ತೇನೆ. 78 ವರ್ಷಗಳ ಕಾಲ ನಾವು ಈಗ ಮುನ್ನಡೆದು ಬಂದಿದ್ದೇವೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಡೆಪ್ಟಿ ಕಮಿಷನರ್ CS ಸೋಮಶೇಖರ್ ಅವರೇ, ಚಿತ್ರಕಲಾ ಪ್ರದರ್ಶನಕ್ಕೆ ಚಾಲನೆ ನೀಡಿದಂತಹ ಪ್ರೊಫೆಸರ್ ಅರವಿಂದ ಮಲ್ಗತ್ತಿ ಅವರೇ, ಪೌರ ಕಾರ್ಮಿಕರಿಗೆ ಸನ್ಮಾನವನ್ನ ಮಾಡಿ ನಿರ್ಗಮಿಸಿದಂತಹ ಶಾಸಕರಾದ ತಿಮ್ಮಯ್ಯನವರೇ, ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಶಿವರಾಮರವರೇ, ಕಲಾಕೂಟದ ಚಂದ್ರಶೇಖರ್ ಅವರೇ ಹಾಗೂ ಕೆ ರಘುರಾಮ್ ಅವರೇ, MR ಚೌಧರಿ ಅವರೇ, EP ನಾಗೇಶ್ವರ ಅವರೇ, N ಮಾರಾ ಅಧ್ಯಕ್ಷರು ಪೌರ ಕಾರ್ಮಿಕರ ಸಂಘ ಮೈಸೂರು ನಗರ ಪಾಲಿಕೆ, ವಿದ್ಯಾರ್ಥಿನಿಯರೇ, ಅತಿಥಿ ಗಣ್ಯಮಾನ್ಯರೇ, ಇದೊಂದು ವಿಶೇಷವಾದಂತಹ ಸಮಾರಂಭ. ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದಾಗೆ ಹಿಂದಿನ ವರ್ಷ ನಾವು ಯೋಧರೊಂದಿಗೆ ದಿನಾಚರಣೆಯನ್ನು ಸ್ವತಂತ್ರೋತ್ಸವವನ್ನು ಮಾಡಿದ್ವಿ. ಈ ವರ್ಷ ಪೌರ ಕಾರ್ಮಿಕರೊಂದಿಗೆ ಅವರಿಗೆ ಸನ್ಮಾನ ಮಾಡಿ ಕೃತಜ್ಞತೆಯನ್ನು ಅರ್ಪಿಸಿ ಸ್ವತಂತ್ರೋತ್ಸವವನ್ನು ಮಾಡ್ತಾ ಇದ್ದೇವೆ. ನಮಗೀಗಾಗಲೇ ಹೇಳಿದ್ರೆ ಮೈಸೂರು ಇಡೀ ದೇಶದಲ್ಲೇ 3ನೇ ಸ್ವಚ್ಛ ನಗರ ಅಂತ ಕೀರ್ತಿಗೆ ಭಾಜನವಾಗಿದೆ. ಇದಕ್ಕೆ ಕಾರಣರಾದವರು ನಮ್ಮ ನಗರದ ಪೌರ ಕಾರ್ಮಿಕರು ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿ ಬಂಧುಗಳು. ಅವರ ಶ್ರಮದಿಂದ ಈ ಒಂದು ಸ್ಥಾನ ಮೈಸೂರಿಗೆ ಸಿಕ್ಕಿದೆ. ಇದು ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ನಾವು 1ನೇ ಸ್ಥಾನಕ್ಕೆ ಬರಬೇಕು. ಇಡೀ ಭಾರತದಲ್ಲಿ ಮೈಸೂರು ಸ್ವಚ್ಛ ನಗರ ಅಂತಕ್ಕಂಥದ್ದು ನಂಬರ್ 1 ಆಗಬೇಕು ಅಂತ ನಾನಾದರೂ ಇಲ್ಲಿ ಇರ್ತಕ್ಕಂಥ ಡೆಪ್ಟಿ ಕಮಿಷನರ್ ಸೋಮಶೇಖರ್ ಒಂದು ವಿಶೇಷ ಮನವಿಯನ್ನ ಮಾಡ್ತಾ ಇದ್ದೇನೆ. ಅದು ತುಂಬಾ ಕಷ್ಟದ ಕೆಲಸ ಮತ್ತು ಸಾಧ್ಯವೂ ಹೌದು. ಮೈಸೂರು ಇಡೀ ದೇಶದಲ್ಲೇ ಅತ್ಯಂತ ವ್ಯವಸ್ಥಿತವಾದಂತಹ, ಅತ್ಯಂತ ಹೈಲಿ ಪ್ಲ್ಯಾನ್ಡ್, ಯೋಜನಾಬದ್ಧವಾದಂತಹ ನಗರ. ಇಲ್ಲಿ ಹಳೆಯ ನಗರಗಳ ರೀತಿ ಅಲ್ಲ. ನಾವು ಹೈದರಾಬಾದ್, ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೇವೆ. ನೀವು ರಾಯಚೂರು, ಗುಲ್ಬರ್ಗ, ಶಾಪುರ್, ಯಾದಗಿರಿ ಅಲ್ಲೆಲ್ಲ ಹೋಗಿ ನೋಡಿದ್ರೆ
ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಬೇಸಿಕ್ ಚೇಂಜಸ್ ಆಗಿರ್ತದೆ. ಆದರೆ ಇಲ್ಲಿ ಹಾಗಲ್ಲ. ಸಂಸ್ಥಾನದ ಕಾಲದಲ್ಲೂ ಕೂಡ ಇಲ್ಲಿ ಯೋಜನಾಬದ್ಧ ನಗರಗಳ ನಿರ್ಮಾಣ ಮಾಡಿದ್ದಾರೆ. ಮೈಸೂರು ಇಸ್ ಒನ್ ಆಫ್ ದಿ ಹೈಲಿ ಪ್ಲಾನ್ಡ್ ಸಿಟೀಸ್. ಮತ್ತು ಇಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ವಾಟರ್ ಫ್ಲೋಯಿಂಗ್ ಸಿಸ್ಟಮ್ ಎಲ್ಲವೂ ಕೂಡ ಚೆನ್ನಾಗಿದೆ. ಆದ್ದರಿಂದ ಮೈಸೂರು ಮುಂದಿನ ವರ್ಷಗಳಲ್ಲಿ ನಮ್ಮ ಪೌರ ಕಾರ್ಮಿಕ ಬಂಧುಗಳ ನೆರವಿನೊಂದಿಗೆ, ಶ್ರಮದೊಂದಿಗೆ ಇಡೀ ದೇಶದ ನಂಬರ್ 1 ಸ್ವಚ್ಛತಾ ನಗರ ಆಗ್ತದೆ ಅಂತಕ್ಕಂಥ ಆಶಾಭಾವನೆಯನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಒಂದು. ಎರಡನೇದಾಗಿ ನಮ್ಮ ಮೋಹನ್ ಆರಾಧ್ಯ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಎಲ್ಲ ಸ್ವತಂತ್ರ ಸೇನಾನಿಗಳ, ದೇಶ ತ್ಯಾಗಿಗಳ ಚಿತ್ರವನ್ನು ಕಲಾತ್ಮಕದಲ್ಲಿ ಬಿಡಿಸಿದ್ದಾರೆ, ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಒಂದು ವಿಚಾರ. ನಾವು ಎಷ್ಟೋ ಜನರನ್ನ ಈಗ 78 ವರ್ಷ ಸ್ವತಂತ್ರ ಆಯ್ತು ಅಂತಂದ್ರೆ ಬಹುಶಃ ಇನ್ನೊಂದು 2-3 ವರ್ಷಕ್ಕೆ ನಮ್ಮಲ್ಲಿ ಸ್ವತಂತ್ರ ಹೋರಾಟಗಾರರೇ ಇರೋದಿಲ್ಲ. 70-80 years ಆಯ್ತಲ್ಲ, ಇನ್ನೊಂದು 3-4 ವರ್ಷ ಆದ್ರೆ ಸ್ವತಂತ್ರ ಹೋರಾಟಗಾರರೇ ಯಾರು ಇರುವುದಿಲ್ಲ. ಆದ್ರಿಂದ ಇರೋರ ಎಲ್ಲ ಮಹನೀಯರನ್ನ, ತ್ಯಾಗಿಗಳನ್ನ ನಾವು ನೆನೆಸ್ಕೋಬೇಕು, ಅವರಿಂದ ಸ್ಫೂರ್ತಿಯನ್ನ ಪಡಿಬೇಕಾಗಿದೆ. ಹಾಗಾಗಿ ಈ ಒಂದು ಚಿತ್ರಕಲಾ ಪ್ರದರ್ಶನ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಎರಡನೇ ವಿಚಾರ. ಮೂರನೇದಾಗಿ ನನ್ನ ವಿದ್ಯಾರ್ಥಿಗಳಿಗೆ ನಾನು ಹೆಚ್ಚಾಗಿ ಪ್ರತಿಪಾತ್ರವಾದಂತಹ ವಿಷಯ ಅಂತಂದ್ರೆ ವಿದ್ಯಾರ್ಥಿನಿಯರೇ ಹಾಗೂ ಬೋಧಕ ಸಿಬ್ಬಂದಿಗಳಿರುವಂತಹ ವಿಧಿಯಲ್ಲಿ ಭಾರತ ಅತ್ಯಂತ ದಾಪುಗಾಲಿನಲ್ಲಿ ವೇಗವಾಗಿ ಪ್ರಗತಿಯನ್ನು ಹೊಂದ್ತಾ ಇದೆ. ಇದಕ್ಕೆ ಯಾವುದೇ ಸರ್ಕಾರ ಇರಲಿ, ನನಗೆ ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ, ಯಾವುದೇ ಸರ್ಕಾರ ಇರಲಿ, ನಮ್ಮಲ್ಲಿ ಯೋಜನಾಬದ್ಧ ಬೆಳವಣಿಗೆ, ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ. ಡಿಜಿಟಲೀಕರಣ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಅನೇಕ ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಅನೇಕ ಹೊಸ ಕಾರ್ಯಕ್ರಮಗಳ ಮುಖಾಂತರ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ, ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ನಡೀತಾ ಇದೆ. ಆದ್ದರಿಂದ ಈ ದೃಷ್ಟಿಯಲ್ಲಿ ಬೋಧಕ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಈ ದೇಶವನ್ನ, ಈ ಸಮಾಜವನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ದಿಕ್ಕಿನಲ್ಲಿ ಮುನ್ನಡೆಯಬೇಕು, ಯೋಚನೆ ಮಾಡಬೇಕು, ಅವರಿಗೆ ಮಾರ್ಗದರ್ಶನ ಮಾಡಬೇಕು. ದೇಶದ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಕೇವಲ ಸರ್ಕಾರಗಳ ಕೆಲಸ ಅಲ್ಲ, ಕೇವಲ ರಾಜಕೀಯ ನಾಯಕರ ಕೆಲಸ ಅಲ್ಲ. ಈ ದೇಶದ ಎಲ್ಲ ಪ್ರಜೆಗಳಾಗಿ ನೀವು ಕೂಡ ಈ ದೇಶದ ಅಭಿವೃದ್ಧಿಗೆ, ಈ ಸಮಾಜದ ಅಭಿವೃದ್ಧಿಗೆ, ಈ ಸಮಾಜದ ಕಲ್ಯಾಣಕ್ಕೆ ಪ್ರವೃತ್ತರಾಗಬೇಕು. ಆ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ನಮ್ಮ ಸಾಧನೆಯನ್ನ ಮಾಡಬೇಕು. ಚೈನಾದಲ್ಲಿ ಈ ರೀತಿ ಇವತ್ತು ಅಷ್ಟು ಮುಂದುವರೆದಿದ್ರೆ ಈ ಪ್ರತಿಯೊಂದು ಮನೆಯಲ್ಲಿಯೂ ಆಗ್ತಾ ಇರ್ತಕ್ಕಂಥ ಅನ್ವೇಷಣೆ, ಡಿಸ್ಕವರಿ, ರಿಸರ್ಚ್, ನಾವು ವೈಯಕ್ತಿಕವಾಗಿ ಪ್ರಜೆಗಳು ಅನ್ವೇಷಣೆ, ಶಿಸ್ತು, ಅಧ್ಯಯನ, ಸಂಶೋಧನೆ ಮಾಡದೇ ಇದ್ರೆ ಅಭಿವೃದ್ಧಿ ಕೇವಲ ಸರ್ಕಾರಗಳಿಂದ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಈ ದಿಕ್ಕಿನಲ್ಲಿ ವಿದ್ಯಾರ್ಥಿಗಳನ್ನು ನಾವು ಮೋಟಿವೇಟ್ ಮಾಡಬೇಕು, ಅವರಿಗೆ ಪ್ರೇರಣೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ದಿಕ್ಕಿನಲ್ಲಿ ನಮ್ಮ ಚೌಧರಿಯವರು, ಶಾಲೆಯ ಬೋಧಕ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಕೂಡ ನಮ್ಮೆಲ್ಲ ಮಕ್ಕಳಿಗೆ ಅತ್ಯಂತ ಸ್ಫೂರ್ತಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂಥ ವಿಶೇಷ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸಂಘಟಕರಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ದಿವಸ ಸ್ವಾತಂತ್ರ್ಯ ದಿನಾಚರಣೆಗೆ ಸಮಯ ಇರುವಂತದ್ದು. ಅದಕ್ಕೆ ಪೂರ್ವವಾಗಿ ಮುನ್ನ 5 ದಿವಸಗಳ ಮುಂಚೆ ನಾವೆಲ್ಲ ಸ್ವಾತಂತ್ರ್ಯ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಹೇಳಿ ಏನು ನಮ್ಮ ಕನ್ನಡ ಸಾಹಿತ್ಯ ಕಲಾಕೃತವರು ಹಾಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯವರು ಬಹಳ ಅರ್ಥವತ್ತವಾಗಿ ಮಾಡ್ಬೇಕು ಅಂತ ಹೇಳಿ ಇವತ್ತು ನಿಮ್ಮನ್ನೆಲ್ಲ ಬರ್ಮಾಡ್ಕೊಂಡಿದ್ದಾರೆ. ನಿಮ್ಮೆಲ್ರಿಗೂ ನನ್ನ ಸಾದರ ಗೌರವಗಳನ್ನ ಅರ್ಪಿಸ್ತಾ, ಜೊತೆಗೆ ಆಯೋಜಕರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ಸ್ವಾತಂತ್ರ್ಯ
ದಿನೋತ್ಸವದ ಶುಭ ಆಶಯಗಳನ್ನ ಹೇಳ್ತಾ ಇವತ್ತು ಇಲ್ಲಿ ನಮ್ಮ ಮಧ್ಯೆ ಇರುವಂತವರು ಮಹೋಪಾಧ್ಯಾಯ, ಪ್ರೊಫೆಸರ್ಗಳಿಗೆ ಪ್ರೊಫೆಸರ್, ವೈಸ್ ಚಾನ್ಸಲರ್ಗಳಿಗೆ ಚಾನ್ಸಲರ್ ರೀತಿ ನಮ್ಗೆಲ್ಲ ನಮ್ಮ ಮೈಸೂರಿಗರಿಗೆ ಅಂತಹ ಪ್ರೊಫೆಸರ್ ಅರವಿಂದ್ ಮಾರ್ಗತಿ ಸಾಹೇಬ್ರಿಗೆ ನಾನು ಸಾದರ ಗೌರವಗಳನ್ನ ಅರ್ಪಿಸಿದೆ. ಹಾಗೆ ಇವತ್ತು ಅಧ್ಯಕ್ಷತೆ ವಹಿಸಿರುವಂತವರು ಬಹಳ ದಕ್ಷ ಹಾಗೂ ಸಂಸ್ಕೃತಿ ಸಂಪನ್ನ ಅಧಿಕಾರಿಗಳು ನಮ್ಮ GS ಸೋಮಶೇಖರ್ ಅವರು. ತುಂಬಾ ಚೆನ್ನಾಗಿ ಇವತ್ತಿನ ದಿವಸ ಏನು ನಗರಕ್ಕೆ ಸ್ವಚ್ಛತಾ ಒಂದು ಬಹುಮಾನ ಬಂದಿರುವಂತದ್ದು ಇಂತಹ ದಕ್ಷ ಅಧಿಕಾರಿಗಳಿಗೆ ಅವರಿಗೆ ಅಭಿನಂದನೆಗಳನ್ನ ಹಾಗೆ ಗೌರವಗಳನ್ನ ಅರ್ಪಿಸ್ತಾ ನಮ್ಮ ಏನು ಕನ್ನಡದ ಕಿಂಕರ ಅಂತಲೇ ನಾನು ಕರಿತೀನಿ ನಮ್ಮ ಚಂದ್ರಣ್ಣ ಅವ್ರಿಗೆ ನಾನು ಪ್ರೀತಿ ಚಂದ್ರಣ್ಣ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಂಥವ್ರು ಮತ್ತೆ ಎಲ್ಲಾ ಚಟುವಟಿಕೆಗಳಲ್ಲಿ ತೊಡಗಿಸಿರುವಂತ ಚಂದ್ರಣ್ಣ ಅವ್ರಿಗೆ ಹಾಗೆ ಶಿವರಾಮರವರು ಆಂದೋಲನದ ಒಂದು ರೀತಿ ಚಕ್ರವರ್ತಿ ಅಂತ ಹೇಳ್ಬೋದು ನಾವು. ಎಂತೆಂತಹ ಆಂದೋಲನಗಳನ್ನ ಸಾಮಾಜಿಕವಾಗಿ ಅನಿಷ್ಟ ಪದ್ಧತಿಗಳನ್ನ ತೊಲಗಿಸೋ ನಿಟ್ಟಿನಲ್ಲಿ ವೈಜ್ಞಾನಿಕ ಮನೋಭಾವ ಏನ್ ಸಂವಿಧಾನದಲ್ಲಿ ಹೇಳಿದೆ, ಸೈಂಟಿಫಿಕ್ ಟೆಂಪರ್ ಅನ್ನ ನಾವು ಅಳವಡಿಸ್ಬೇಕು ಅಂತ ಹೇಳಿ ಆ ಮನೋಭಾವ ಉಳ್ಳ ನಮ್ಮ ಶಿವರಾಮ್ಜಿ ಅವರಿಗೆ ಸಾದರ ಗೌರವಗಳು. ಹಾಗೆ ದಕ್ಷ ಅಧಿಕಾರಿಗಳು, ಬಹಳ ದೊಡ್ಡ ರಾಜ್ಯ ಮಟ್ಟದ ಅಧಿಕಾರಿಗಳಾಗಿದ್ದಂಥವ್ರು ನಮ್ಮ ಯಡೂರಳ್ಳಿ ಸಿದ್ದಪ್ಪನವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡಿ ಅವ್ರಿಗೆ. ಹಾಗೆ ಶ್ರೀ ಚೌಧರಿ ಅವರಿಗೆ, ಮತ್ತೆ ಖ್ಯಾತ ಉದ್ಯಮಿಗಳು ಶ್ರೀ ನಾಗೇಶ್ವರ ಅವರಿಗೆ, ಶ್ರೀ ಮಾರಾಯ್ ಅವರಿಗೆ, ಹಾಗೆ ನಮ್ಮ ಇನ್ನು ರಮೇಶ್ ಜಿ ಒಬ್ರು ಕೆನರಾ ಬ್ಯಾಂಕ್ ಅಧಿಕಾರಿಗಳು ಬಂದಿದ್ದಾರೆ ಅವ್ರಿಗೆ, ಮತ್ತೆಲ್ಲ ನೆರೆದಿರುವಂತವ್ರೆಲ್ರಿಗೂ ನನ್ನ ಸಾದರ ಗೌರವಗಳು. ಜೊತೆಗೆ ಮೋಹನ್ ಕುಮಾರ್ ಆರಾಧ್ಯರು ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ ಪೂರ್ವ ಸೂರಿಗಳು, ಸ್ವಾತಂತ್ರ್ಯದ ಸೂರಿಗಳು ಎಲ್ಲ ಅವರೆಲ್ಲ. ಅಂತಹ ಆರಾಧ್ಯರವರಿಗೆ ಸಹಿತ ನಾನು ಗೌರವಗಳನ್ನ ಅರ್ಪಿಸ್ತೀನಿ. ಮೊದಲನೇದಾಗಿ ಚಿತ್ರಗಳು ನೋಡ್ತಾ ಇದ್ರೆ ನಿಜವಾಗ್ಲಿ ಈಗಾಗ್ಲೇ ನಮ್ಮ ಏನು ಮಾಲ್ಗೀತ್ ಸಾಹೇಬ್ ಹೇಳ್ದಾಗೆ ನಿಸ್ವಾರ್ಥವಾಗಿ ಕೆಲಸ ಮಾಡಿದಂಥವ್ರು. ನಾವು ಆ ಸ್ವಾತಂತ್ರ್ಯ ಕುಟುಂಬದಿಂದ ಬಂದಂಥವ್ರು, ತಂದೆ ತಾತ ಎಲ್ಲ ತ್ಯಾಗ, ನಮ್ಗೇನೂ ಬೇಡ ಅಂತ ಹೇಳಿ ಬಹಳ ಆಗಿನ ಕಾಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆಶ್ರಯ, ಅನ್ನ, ನೀರು, ವಸತಿ ನೀಡಿ ತ್ಯಾಗ ಮಾಡಿದಂಥವ್ರು. ಅವರ ಜಮೀನುಗಳನ್ನ ಅದಕ್ಕೋಸ್ಕರ ಕಳ್ಕೊಂಡಂಥವ್ರು ನಮ್ಮ ತಂದೆ ತಾತನವರೆಲ್ಲ. ಯಾವತ್ತು ತ್ಯಾಗ ಅಂತ ಹೇಳಿ ಅವತ್ತಿನ ದಿವಸ ಆ ಮನೋಭಾವ ಇತ್ತು, ಯಾವುದೇ ಸ್ವಾರ್ಥ ಇರ್ಲಿಲ್ಲ. ಆಮೇಲೆ ನಂತರ ಸ್ವಾತಂತ್ರ್ಯ ಬಂತು, ನೀವೆಲ್ಲ ಪಿಂಚಣಿ ತಗೊಳ್ಳಿ ಅಂತ ಹೇಳಿದ್ರು ಸಹಿತ ನಾವೆಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಪಿಂಚಣಿ ತಗೊಳಕಲ್ಲ, ನಾವು ತ್ಯಾಗ, ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿ ಅಂತ ಸಿಕ್ತು, ಬಿಡಿ ನಾವು ಏನು ಹೊಟ್ಟೆಪಾಡು ನಮ್ಮ ಪಾಡಿಗೆ ಆಗುತ್ತೆ ಅನ್ನೋ ಮನೋಭಾವ ಇದ್ದಂತಹ ಎಲ್ಲ ತ್ಯಾಗಿಗಳು ನಮ್ಮ ಮೈಸೂರಿನಲ್ಲೇ ನಾನು ಸ್ವತಃ ನೋಡಿದ್ದೀನಿ. ಅಗರಂ ರಂಗಯ್ಯನವರು ಇರ್ಬೋದು, MN ಜೋಯಿಸರು, ತಾತಯ್ಯನವರು ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಅವ್ರನ್ನ ತಾತಯ್ಯ ಅಂತ ಕರೆದು ಕಾಂಗ್ರೆಸ್ ಪ್ರಥಮ ಪ್ರೆಸಿಡೆಂಟ್ ಆಗಿದ್ದಂಥವ್ರು. ಅವೆಲ್ಲ ತ್ಯಾಗಿಗಳು, ಅವರ ಶಿಷ್ಯಂದ್ರು ಇವರೆಲ್ಲ. ಅಗರಂ ರಂಗಯ್ಯ ಇರ್ಬೋದು, MN ಜೋಯಿಸರು, ತಗಡೂರು ರಾಮಚಂದ್ರ ಇವರೆಲ್ಲ ನಾನು ಸ್ವತಃ ನೋಡಿದಂಥದ್ದು ಇವ್ರನ್ನೆಲ್ಲ. ಅವರು ಸ್ವತಃ DC ಮನೆಗೆ ಅಪ್ಲಿಕೇಶನ್ ತಗೊಂಡ್ಬಂದು ನೀವು ಪಿಂಚಣಿ ತಗೊಳ್ಳಿ ಸರ್ ಸ್ವಾತಂತ್ರ್ಯದ್ದು ಅಂತ ಹೇಳಿದ್ರೆ ನೋ ಅಂತ ಹೇಳಿ ತಿರಸ್ಕರಿಸಿದಂಥವ್ರು ಅವರೆಲ್ಲ. ಇಲ್ಲ, ನಾವು ಅದಕ್ಕೋಸ್ಕರ ಹೋರಾಡ್ಲಿಲ್ಲ ಅಂತ ಹೇಳಿ ಅಂತಹ ತ್ಯಾಗಿಗಳ ಚಿತ್ರಣ ನಮ್ಮ ಆರಾಧ್ಯರವರು ತುಂಬಾ ಸುಂದರವಾಗಿ ಬೆಳೆಸಿದ್ದಾರೆ ನೋಡಿ. ಚಿತ್ರ ಬರೆಯುವರಲ್ಲೂ ಈಗಾಗಲೇ ನಮ್ಮ ಪ್ರೊಫೆಸರ್ ಸಾಹೇಬ್ ಹೇಳಿದ್ರು, ನಿಜ. ಈಗ ರಾಮನೋ ಕೃಷ್ಣನೋ ರಾಮನ್ ಒಂದು ಬಿಲ್ ಕೊಟ್ಬಿಟ್ಟು ಯಾವ್ದೋ ಒಂದ್ ಚಿತ್ರ ಬರ್ತಾರೆ ರಾಮ ಅಂತ ಹೇಳ್ಬಿಡ್ತೀರಿ, ಶಿವನ್ಗೆ ಒಂದು ಗಂಗೆ ಹಾಕ್ಬಿಟ್ಟು ಒಂದ್ ಚಂದ್ರ ಬರ್ದ್ಬಿಟ್ರೆ ಅವ್ನ್ ಶಿವ ಅಂತ ಹೇಳ್ಬಿಡ್ತೀರಿ. ಆದ್ರೆ ಒಬ್ಬ ಭಗತ್ ಸಿಂಗ್ ಬರಿಬೇಕಾದ್ರೆ ಎಷ್ಟು ಕಷ್ಟ ಇದೆ. ಭಗತ್ ಸಿಂಗ್ ಅಂತ ನಾವು ಹೇಳ್ಬೇಕಾದ್ರೆ ಸ್ವತಃ ಭಗತ್ ಸಿಂಗ್ ಚಿತ್ರಣ ಮಾಡ್ಬೇಕಾದ್ರೆ ಸುಲಭ ಅಲ್ಲ. ಅದಕ್ಕೆ ಬುದ್ಧಿ, ಹೃದಯ, ಕೈ, ಆ ಲೆಕ್ಕಣಿ ಎಲ್ಲ ಆ ಒಂದು ಕೌಶಲ್ಯ ನೈಪುಣ್ಯತೆ ಇದ್ರೆ ಮಾತ್ರ ಆ ಭಗತ್ ಸಿಂಗ್ ಅಲ್ಲಿ ಇಳಿತಾನೆ. ಇಲ್ದಿದ್ರೆ ಕಷ್ಟ, ಆಗದೇ ಇಲ್ಲ, ಸಾಧ್ಯವೇ ಇಲ್ಲ. ಅದು ನಮ್ಮ ಆರಾಧ್ಯರಂತರವ್ರಿಗೆ ಸಿಕ್ಸಿರುವಂತದ್ದು. ಯಾವ್ದೋ ದೇವ್ರಗಳು ಸುಲಭವಾಗಿ ಚಿತ್ರಿಸ್ಬಿಡ್ಬೋದು. ಒಂದ್ ಇಲಿ ಹಾಕ್ಬಿಟ್ಟು ಹೊಟ್ಟೆ ದಪ್ಪಂದು ಒಂದ್ ಚಿತ್ರ ಬರ್ಬಿಟ್ಟು ಗಣೇಶ ಅಂತ ಹೇಳ್ಬಿಡ್ತೀರಿ, ಒಂದ್ ಸೊಳ್ಳೆ ಇಟ್ಬಿಟ್ರೆ. ಆದ್ರೆ ಒಬ್ಬ ಭಗತ್ ಸಿಂಗ್, ಒಬ್ಬ ನೇತಾಜಿನ ನಾವು ಚಿತ್ರಣ ಮಾಡ್ಬೇಕಾದ್ರೆ ನೀವು ಆ ಚಿತ್ರ ನೋಡಿ ನೇತಾಜಿ ಇವರು ಭಗತ್ ಸಿಂಗ್ ಅಂತ ಹೇಳ್ಬೇಕಾದ್ರೆ ಎಷ್ಟು ಮಟ್ಟಿಗಲ್ಲಿ ಕೌಶಲ್ಯ ಇರ್ಬೇಕು, ಬುದ್ಧಿ ಎಷ್ಟು ಮಟ್ಟಿಗಲ್ಲಿ ಕೆಲಸ ಮಾಡ್ಬೇಕಲ್ಲಿ, ಆ ಕೈಗಳು ಎಷ್ಟು ಮಟ್ಟಿಗೆ ಆ ಕುಸ್ರಿ ಕೆಲಸ ಅಂತ ಹೇಳ್ತಾರೆ ಅಷ್ಟು ಕೆಲಸ ಮಾಡ್ಬೇಕು. ನಿಜವಾಗ್ಲೂ ಆರಾಧ್ಯರವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ದೆ. ಮತ್ತೆ ನಾವು ನಿಮ್ಮ ನೋಡಿದ್ರೆ ಎಲ್ಲೋ ನಮ್ಮ ತಂದೆ ತಾಯಿನ ನೋಡ್ದಂಗಲ್ಲ ಅನ್ನಿಸ್ತಾ ಇತ್ತು. ನಾವೆಲ್ಲ 1 ರಿಂದ 5 ವರ್ಷದವರೆಗೆ 1, 2 ಮಾಡಿದ್ರು ನಮ್ಗೆ ಗೊತ್ತಾಗ್ತಿರ್ಲಿ. ಇಂತಹ ಮಗು ಹುಟ್ಟದಾಗಿಂದ ಗರ್ಭಾವಸ್ಥೆಯಿಂದ ಹಿಡಿದು ಮುಂದೆ ಹುಡುಗರು 4, 5ನೇ ಕ್ಲಾಸ್ ತನಕ ನಾವೇನು ಸ್ವಚ್ಛ ಮಾಡ್ಕೊತಾ ಇದ್ವಾ? ಎಲ್ಲ ನಮ್ ತಂದೆ ತಾಯಿ, ಪಾಪ ನಮ್ ತಾಯಿನೇ ಎಲ್ಲ ಸ್ವಚ್ಛ ಮಾಡ್ತಿದ್ದಂಥದ್ದು. ಅಂತದ್ರಲ್ಲಿ ನೀವು ಇಡೀ ನಗರವನ್ನ ಸ್ವಚ್ಛವಾಗಿ, ಪಾಪ ಯಾವ ಸ್ವಾರ್ಥವಿಲ್ಲದೆ ಏನೋ ಕೊಡೋ ಒಂದು ಕಡಿಮೆ ಸಂಬಳದಲ್ಲಿ ಒಂದು ಆ ಸ್ವಚ್ಛತಾ ಕೆಲಸ ಇಡೀ ನಗರಕ್ಕೆ ಒಂದು ಮಗುಗೆ ಹೇಗೆ ಮಾಡ್ತೀರಿ ಹಾಗೆ ನಗರಕ್ಕೆ ನೀವು ಮಾಡುವಂತವ್ರು ನೀವೆಲ್ಲ.
ನಿಜವಾಗ್ಲೂ ನನಗೆ ಅದೇ ಅನ್ಸುತ್ತೆ, ನಮ್ಮ ತಂದೆ ತಾಯಿನೇ ನಿಮ್ಮಲ್ಲಿ ನಾನು ಕಾಣ್ತಾ ಇದ್ದೀನಿ. ನೀವು ಆ ನಗರಕ್ಕೆ ಅಂತಹ ಸ್ವಚ್ಛತೆ ಒಂದು ಬಹುಮಾನ ಬರುತ್ತೆ, ನೀವೇ ಕಾರಣ. ನೀವು ಸ್ವಚ್ಛವಾಗಿ ಅದನ್ನ ಹೇಗೆ ಮಗುವನ್ನ ನೋಡ್ಕೊಳ್ಳೋ ರೀತಿ ನಗರವನ್ನ ನೋಡ್ಕೊಳ್ತಾ ಇದ್ದೀರಿ. ನಿಜವಾಗ್ಲೂ ನಿಮ್ಗೆ ನಾನು ಖಂಡಿತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತೆ ಮಕ್ಕಳು ಯಾರ್ಯಾರು ಮುಂದಿನ ಪ್ರಜೆಗಳು, ನೀವು ಯಾರ್ಯಾರು ಮೇಡಮ್ ಕ್ಯೂರಿ ಇದೀರೋ, ಯಾರ್ಯಾರು ಅಬ್ದುಲ್ ಕಲಾಂ ಇದೀರೋ ಹೇಳಕ್ಕಾಗಲ್ಲ. ಅಂತಹ ವಿಜ್ಞಾನಿಗಳಿರ್ಬೋದು, ನೀವೆಲ್ಲ ಎಂತೆಂಥವ್ರು ಇದೀರೋ, ಮುಂದೆ ಏನೇನಾಗ್ತಿರೋ ಯಾರು ಗೊತ್ತು. ಅದರಿಂದ ನಿಮ್ಮ ಆ ವಿದ್ಯಾರ್ಥಿ ದೆಸೆಯಲ್ಲಿ ಒಂದು 20-21 ವರ್ಷದ ತನಕ ತುಂಬಾ ಜತನದಿಂದ ನಿಮ್ಮ ಅಧ್ಯಯನ ಮಾಡಿ, ವಿದ್ಯಾಭ್ಯಾಸ ಮಾಡಿ, ಮುಂದೆ ಇನ್ನು 80 ವರ್ಷ ನೀವು ಸುಖವಾಗಿರ್ಬೋದು. ಈ 20 ವರ್ಷದಲ್ಲಿ ನೀವೇನಾದ್ರು ಸ್ವಲ್ಪ ಎಡವಟ್ ಮಾಡ್ಕೊಂಡು ಸಹವಾಸ ದೋಷದಿಂದ ಈ ಇವತ್ತಿನ ಕಾಲದ ಈ ಮೊಬೈಲ್ ಇದಿರ್ಬೋದು, ಇರ್ಲಿ ಜ್ಞಾನಕ್ಕಾಗಿ ಉಪಯೋಗಿಸಿ, ಆದ್ರೆ ಗೀಳಾಗಿ ಅದನ್ನ ಭಾವಿಸದೆ ಒಳ್ಳೆ ರೀತಿಯಲ್ಲಿ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ನೀವು ಎಂತಹ ಸತ್ಪ್ರಜೆಗಳಾಗ್ಬೇಕು. ಅದನ್ನೇ ಗಾಂಧೀಜಿ ಕಂಡಂತಹ ಕನಸು. ನೀವೆಲ್ಲ ಸತ್ಪ್ರಜೆಗಳಾಗ್ಬೇಕು, ಸತ್ಪ್ರಜೆಗಳಾಗ್ಬೇಕು. ಸ್ವರಾಜ್ಯ ಅನ್ನೋದಾಗ್ಲೇ ಅದಕ್ಕೆ ಒಂದು ಅರ್ಥ ಬರುತ್ತೆ. ಅಂತಹ ಸುಪ್ರಜೆಗಳನ್ನ ರೂಪಿಸುವಂತ ಒಂದು ಶಿಕ್ಷಣ ಎಲ್ಲರೂ ವ್ಯವಸ್ಥೆ ಬರ್ಬೇಕು ಅಂತ ಹೇಳಿ ಗಾಂಧೀಜಿ ಕನಸು ಕಂಡಂಥದ್ದು. ಜೊತೆಗೆ ಏನು ಈ ಅಸ್ಪೃಶ್ಯತೆ ಇರ್ಬೋದು, ಇಂತಹ ದೀನ ದಲಿತರಿಗೆ ಒಂದು ರೀತಿ ನಾವು ಸಹಾಯ ಮಾಡೋ ನಿಟ್ಟಿನಲ್ಲಿ ಆ ಸಂವಿಧಾನವನ್ನ ಏನು ಬಾಬಾ ಸಾಹೇಬ್ರು ಕೊಟ್ಟಿದ್ದಾರೆ, ಅದ್ಭುತವಾದ ಒಂದು ಸಂವಿಧಾನ, ಎಲ್ಲರೂ ಸಮಾನ ಅಂತ ಹೇಳಿ ಸಮಾಜ ನಿರ್ಮಾಣ ಮಾಡ್ಬೇಕು ಅಂತ ಆಶಯ ಹೊತ್ತು ಏನು ಬಾಬಾ ಸಾಹೇಬ್ರು ಕೊಟ್ಟಿದಾರೋ ಆ ಸಂವಿಧಾನ ನಿಜವಾದ ಅರ್ಥದಲ್ಲಿ ಸರಿಯಾಗಿ ಅದನ್ನ ನಾವು ಅಳವಡಿಸ್ಕೊಂಡ್ರೆ ಆ ಸಮಾಜ ಬರುತ್ತದೆ. ಹಾಗೆ ವಿದೇಶಿಗಳು ಡೆವಲಪ್ಡ್ ನೇಷನ್ ಅಂತ ಕರಿತೀವಿ ನಾವು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಅದೆಲ್ಲ ಸಮಾಜ ನಿರ್ಮಾಣ ಆಗಿರುವಂತದ್ದು. ನಮ್ಮ ಭಾರತನೂ ಹಾಗಾಗ್ಬೇಕಾದ್ರೆ ಸಮಾಜ ಆಗ್ಬೇಕಾದ್ರೆ ನಾವು ಅದನ್ನ ಅರಿತುಕೊಂಡು ನೀವು ಮಕ್ಕಳುಗಳು ಆ ನಿಟ್ಟಿನಲ್ಲಿ ಮುಂದುವರಿಬೇಕು. ದಯಮಾಡಿ ನಿಮ್ಮ ಶಿಕ್ಷಣ ಒಂದು 20 ವರ್ಷದ ತನಕ ಯಾವುದೇ ಪ್ರಲೋಭನೆಗಳಿಗೆ, ದುಶ್ಚಟಗಳಿಗೆ, ಸಹವಾಸ ದೋಷಗಳಿಗೆ ಒಳಗಾಗದೆ ತಪಸ್ಸಿನ ರೀತಿ 20 ವರ್ಷ ನೀವು ಅದನ್ನ ಅಧ್ಯಯನ ಮಾಡಿದ್ರೆ, ಅಭ್ಯಾಸ ಮಾಡಿದ್ರೆ ಒಳ್ಳೆ ಸತ್ಪ್ರಜೆಗಳಾಗ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ತಿಳುವಳಿಕೆ ಹೇಳಿ ಬಯಸ್ತೀನಿ. ಈ ಒಂದು ಒಳ್ಳೆ ಉತ್ತಮವಾದ ಕಾರ್ಯ ಇವತ್ತು ಮಾಡಿದ್ದಾರೆ, ನಮ್ಗೆಲ್ಲ ಒಂದು ಸನ್ಮಾನ ಮಾಡಿರುವಂತದ್ದು. ಈ ರೀತಿ ಸಮಾಜ ಬೆಳೆದ್ರೆ ಅದು ನಿಜವಾಗಿ ಬಾಬಾ ಸಾಹೇಬ್ರ ಅಥವಾ ಗಾಂಧೀಜಿಯ ಒಂದು ಆಶಯಗಳಿಗೆ ಕಾರಣವಾಗುತ್ತೆ. ಅಂತಹ ಸಮಾಜ ನಿರ್ಮಾಣ ಆಗ್ಲಿ ಅಂತ ನಾವು ಸಹಿತ ಸದಾ ಆಶೆ ಇಟ್ಕೊಳ್ತೀವಿ. ನಾವು ಆ ರೀತಿ ಏನ್ ಸ್ವಾತಂತ್ರ್ಯ ಹೋರಾಟಗಾರರು ಅದಕ್ಕೋಸ್ಕರ ಅವರೆಲ್ಲ ಅವರ ಜೀವನವನ್ನೇ ತ್ಯಾಗ ಮಾಡಿದಂಥವ್ರು. ಅಂತವ್ರ ಆಶಯ ಈಡೇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಶುಭಾಶಯಗಳು. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಗಳಾಗಿರುವಂತ ನಮ್ಮ ಎ.ಪಿ. ನಾಗೇಶ್ ಮೈಸೂರು ಕಲ್ಚರಲ್ ಅಸೋಸಿಯೇಷನ್ ನ ಅಧ್ಯಕ್ಷರು ಮತ್ತೆ ಎ.ಪಿ. ಪ್ರಾಪರ್ಟೀಸ್ ನ ಮಾಲೀಕರು ಆಗಿರುವ ಎ.ಪಿ. ನಾಗೇಶ್ ಅವರಿಗೂ ಕೂಡ ನಮ್ಮೆರಡು ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಇರುವಂತ ಮೈಸೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿರುವಂತ ಶ್ರೀ ಎನ್ ಮಾರಾಳ್ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಎರಡು ಸಂಸ್ಥೆಗಳ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಚಿತ್ರಕಲಾವಿದರು ಮತ್ತೆ ಶಿಕ್ಷಕರು ಆಗಿರುವಂತಹ ಮೋಹನ್ ಕುಮಾರ್ ಆಗಾಜರ್ ಅವರು ಕೂಡ ನಾವು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಇಷ್ಟೆಲ್ಲ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ಲ ರೀತಿಯಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಂತ ಶಾಶ್ವತ ಸೇವಾ ಸ್ಕೂಲಿನ ಕಾರ್ಯದರ್ಶಿಗಳಾಗಿರುವಂತಹ ಎಂ.ಆರ್. ಚೌಧರಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು, ನಮ್ಮೆಲ್ಲರೂ ಗೌರವವನ್ನು ಸ್ವೀಕರಿಸಬೇಕು. ಅವರು ಈಗ ಒಂದು 5-6 ದಿನಗಳ ಹಿಂದೆ ಅವರು ಹುಟ್ಟುಹಬ್ಬವನ್ನು ಕೂಡ ಆಚರಿಸಿಕೊಂಡಿದ್ದಾರೆ. ಇವತ್ತು ಕೂಡ ಅವರು ಯಾವುದಕ್ಕೂ ಕೂಡ ಮುಂದೆ ಬರಲ್ಲ. ಅವರು ಆದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಆ ಒಂದು ಹುಟ್ಟುಹಬ್ಬದ ಅಂಗವಾಗಿ ಮತ್ತೆ ಎರಡು ಸಂಸ್ಥೆಗಳ ಪರವಾಗಿ ಅವರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಶಾಶ್ವತ ಸೇವಾ ಶಾಲೆಯ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿದ್ರಿ.
ಆ ಮಕ್ಕಳ ಒಬ್ಬರ ಅನಿಸಿಕೆಯನ್ನ ಈ ಕಾರ್ಯಕ್ರಮಕ್ಕೆ ತಿಳಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ದಯಮಾಡಿ ಒಬ್ಬ ವಿದ್ಯಾರ್ಥಿ ದಯಮಾಡಿ ಬಂದು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತನಾಡಬೇಕು. ವೇದಿಕೆ ಮೇಲೆ ಆಗಮಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳು ನನ್ನ ಹೃದಯದ ಸ್ವಾಗತ. ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಕಲಾ ಪ್ರದರ್ಶನ ಹಾಗೂ ಪೌರ ಕಾರ್ಮಿಕರೊಂದಿಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವುದು ನಮಗೆ ಬಹಳ ಹೆಮ್ಮೆಯ ವಿಶೇಷವಾಗಿದೆ. ನಾವು ಈಗ ಮೈಸೂರಿಗೆ ಸ್ವಚ್ಛ ನಗರಿ ಎಂದು ಇದು ಬಂದಿದೆ. ಅದಕ್ಕೆಲ್ಲ ಕಾರಣ ಆಗಿರುವ ಇವರಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನಾನು ಇದು ಫಸ್ಟ್ ಟೈಮ್ ಬಂದಿದ್ದು, ತುಂಬಾ ಚೆನ್ನಾಗಿದೆ. ಕಲಾಮಂದಿರಕ್ಕೆ ಬಂದಿದ್ದು ಇಲ್ಲೆಲ್ಲ ವಿಶೇಷಗಳೆಲ್ಲ ತುಂಬಾ ಬಹಳ ಸಂತೋಷವಾಗಿದೆ. ನಮ್ಮ ಎರಡು ಸಂಸ್ಥೆಗಳ ಗೌರವವನ್ನು ಸ್ವೀಕಾರ ಮಾಡಿದ ಪೌರ ಕಾರ್ಮಿಕರ ದರ್ಶನ್ ಅವರು ದಯಮಾಡಿ ಮಾತನಾಡಬೇಕು, ಅವರ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕು. ಎಲ್ಲರಿಗೂ ನಮಸ್ಕಾರ. ಏನು ಪೌರ ಕಾರ್ಮಿಕರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ರು, ಅದಕ್ಕೆ ನಮಗೆಲ್ಲ ತುಂಬಾ ಖುಷಿ ಆಗ್ತಿದೆ, ಸಂತೋಷ ಆಗ್ತಿದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಪೌರ ಕಾರ್ಮಿಕರು ಇದ್ದಾರೆ ಅವ್ರೆಲ್ಲ ಈ ಗೌರವ ಸಲ್ಲಿಸ್ಬೇಕಂತ ನಾನು ವೇದಿಕೆಯಲ್ಲಿ ಗೌರವ ಸಲ್ಲಿಸ್ಬೇಕು, ಎಲ್ಲಾ ಕಡೆ ನಡಿಬೇಕು. ನಾವು ಪೌರ ಕಾರ್ಮಿಕರು ಮನುಷ್ಯರು ಗುರುತಿಸಿ ನಮ್ಮನ್ನು ಸ್ನಾನ ಮಾಡಿ ತರಬೇಕನ್ನೋದೇ ನಮ್ಮ ಆಸೆ. ಯಾರು ಕೀಳಾಗಿ ನೋಡ್ಬೇಡ್ರಿ. ಪೌರ ಕಾರ್ಮಿಕರಂದ್ರೆ ಏನು, ಇದೊಂದು ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀರಾ, ನಾವು ಅನ್ನೋದು ಏನು ಅಂತ ತಿಳಿಸ್ಕೊಡಕ್ಕೆ ಇವ್ರು ಮಾಡ್ತಾ ಇದ್ದೀರಾ. ಕೆಲವರು ಇದ್ದಾರೆ ನಮ್ಮನ್ನು ಒಂಥರ ನೋಡೋದು, ಕಸ ಮುಡ್ತಾರೆ, ಅದ್ ಮುಡ್ತಾರೆ, ಇದ್ ಮುಡ್ತಾರೆ ಅಂತ ಒಂಥರ ಕೇಳುವಾಗ ಮಾತಾಡೋದು. ಅದನ್ನೆಲ್ಲ ಮಾತಾಡ್ಬೇಡಿ, ನಮ್ಮನ್ನು ಕೇಳುವಾಗ ಮಾತಾಡ್ಬೇಡ್ರಿ, ನೋಡ್ಬೇಡ್ರಿ ಅನ್ನೋದೇ ನನ್ನ ಆಸೆ. ಈ ಒಂದು ಸನ್ಮಾನ ಏನ್ ನಮ್ಗೆ ಮಾಡ್ತಾ ಇದ್ದೀರೋ ಇದು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪೌರ ಕಾರ್ಮಿಕರಿದ್ದಾರೋ ಅವ್ರಿಗೆಲ್ಲರಿಗೂ ಈ ಗೌರವ ಸಲ್ಲಿಸ್ಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮ ಮಾಡಿ ಅವರ ಅನಿಸಿಕೆ ಏನಿದೆ ಆದಷ್ಟು ಬೇಗ ಎಲ್ಲ ಅಂದ್ರೆ ಮೈಸೂರಲ್ಲಿ ಇರ್ಬೋದು, ಇಡೀ ಕರ್ನಾಟಕದಲ್ಲಿ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ, ಸರ್ಕಾರೇತರ ಸಂಸ್ಥೆಗಳಿದ್ದಾವೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚು ಮಾಡಬೇಕು. ಮತ್ತೆ ನಮ್ಮ ಮೂಲ ಆಶಯ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದೇ ಇರುವಂತ ಒಂದು ಸಮಾಜದ ಆಶಯವನ್ನು ಇಟ್ಕೊಂಡು ನಾವು ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ಮಾಡ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ನಾವು ಮಾಡಿದ್ದೀವಿ ಅಷ್ಟೇ, 10 ಜನ ನಿಮ್ಮನ್ನ ಕರೆದು ಮಾಡಿದ್ದೇವೆ. ಇಂಥ ಕಾರ್ಯಕ್ರಮಗಳ ಮೇಲಿಂದ ಮೇಲೆ ಆಗಲಿ ಈಗ 12ನೇ ತಾರೀಕು ಕೂಡ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ನಿಮ್ಮ ಎಲ್ಲರನ್ನ ಗೌರವಿಸುವಂತ ನಿಮ್ಮಿಂದಲೇ ಅಡಿಗೆಯನ್ನ ತಯಾರಿಸಿ ಎಲ್ಲರೂ ಕೂಡ ಊಟ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಆ ಮೂಲಕ ಒಂದು ಸಮಾಜದ ಆಶಯಗಳನ್ನ ನಾವೆಲ್ಲರೂ ಕೂಡ ಒಂದೇ ಇರುವಂತಹ ಮನೋಭಾವನೆಯನ್ನು ಮೂಡಬೇಕು ಅನ್ನೋದು ಕೂಡ ನಮ್ಮ ಆಶಯ. ಇದಕ್ಕೆ ನಿಮ್ಮೆಲ್ಲ ವಿಚಾರಗಳನ್ನು ಕೂಡ ನಾವು ಸ್ಪಂದಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವಂತ ನಮ್ಮ ಆತ್ಮೀಯರು ಮತ್ತೆ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಅಪಾರ ಒಲವನ್ನು ಇರಿಸಿಕೊಂಡಿರುವಂತವರು, ಅಂಬೇಡ್ಕರ್ ಅವರ ಬಗ್ಗೆ ಇರ್ಬೋದು, ಬಸವಣ್ಣನವರ ಬಗ್ಗೆ ಇರ್ಬೋದು, ಅದರಿಗೆ ಸಾಕ್ಷ್ಯಚಿತ್ರಗಳನ್ನು ಕೂಡ ತಯಾರು ಮಾಡಿದಂತವರು ನಮ್ಮ ಸೋಮಶೇಖರ್ ಅವರು. ಕೇವಲ ಒಬ್ಬರು ಅಧಿಕಾರಿ ಅಷ್ಟೇ ಅಲ್ಲ, ಅದರ ಆಚೆಗೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿಗೆ ಪೂರಕವಾಗಿ ಸ್ಪಂದನೆ ಮಾಡೋದ್ರ ಮೂಲಕ ತಾವೊಬ್ಬರು ಸಂಸ್ಕೃತಿ ಚಿಂತಕರು, ಪೋಷಕರು ಅನ್ನೋದನ್ನ ಈಗಾಗಲೇ ವ್ಯಕ್ತಪಡಿಸಿರುವಂತಹ ಸೋಮಶೇಖರ್ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕು ಅಂತ ಹೇಳಿ ಅವರಿಗೆ ಕೇಳ್ಕೊಳ್ತಾರೆ. ನಮಸ್ಕಾರ. ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆರೋಗ್ಯವರು ರಚಿಸಿರುವಂತಹ ಸ್ವತಂತ್ರ ಹೋರಾಟಗಾರರ ಚಿತ್ರಕಲಾ ಪ್ರದರ್ಶನ ಮತ್ತು ನಮ್ಮ ಪೌರ ಕಾರ್ಮಿಕರೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಪ್ರದರ್ಶನಕ್ಕೆ ಚಾಲನೆ ನೀಡಿದಂತಹ ನಮ್ಮೆಲ್ಲರ ಗುರುಗಳಾದಂತಹ ಪ್ರೊಫೆಸರ್ ಅರವಿಂದ್ ಮಾರ್ಗತಿ ಅವರೇ, ಗೌರವಾರ್ಪಣೆಯನ್ನ ಪಡೆದಂತಹ ವಿಧಾನ ಪರಿಷತ್ನ ಸದಸ್ಯರ ಇತರೆ ಕೆಲಸದ ಅನೇಕ ನಿಮಿತ್ತ ಈಗಷ್ಟೇ ನಮ್ಮೊಂದಿಗೆ ಹೊರಟಂತಹ ಡಾಕ್ಟರ್ ತಿಮ್ಮಯ್ಯ ಅವರಿಗೆ ನಮಸ್ಕಾರ ತಿಳಿಸುತ್ತಾ, ಡಾಕ್ಟರ್ ಚಂದ್ರಶೇಖರ್ ಅವರಿದ್ದಾರೆ, ಶಿವರಾಮ್ ಅವರಿದ್ದಾರೆ, ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಳೂರುಡಿ ಸಿದ್ದಪ್ಪ ಸರ್ ಇದ್ದಾರೆ, ಸಾಂಸ್ಕೃತಿಕ ಪೋಷಕರಾಗಿರುವಂತಹ ರಘುರಾಮ್ ವಾಜಪೇಯಿ ಅವರಿದ್ದಾರೆ, ಶ್ರೀ ಚೌಧರಿ ಅವರಿದ್ದಾರೆ, ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಎ.ಪಿ. ನಾಗೇಶ್ ಅವರಿದ್ದಾರೆ ಮತ್ತು ನಮ್ಮ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರಾದಂತಹ ಮಾಧವ್ ಅವರಿದ್ದಾರೆ ಹಾಗೂ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಬಂಧುಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬಾ ಸಂತೋಷ ಆಗಿದೆ. ಯಾಕೆಂದ್ರೆ ನಾನು ಮೂಲತಃ ಈಗ ಪ್ರಸ್ತುತ ಮಹಾನಗರ ಪಾಲಿಕೆಯಲ್ಲಿ DC ರೆವಿನ್ಯೂ ಪೋಸ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಎರಡು ಬಹಳ ಖುಷಿಯಾದ ವಿಚಾರ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿವಿಧ ರೀತಿಯಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತೀವಿ. ಫ್ಲಾಗ್ ಹಾಕೊಂಡು ನಾವು ನಮ್ಮ ಕಾರಲ್ಲಿ, ಸ್ಕೂಟರಲ್ಲಿ ಎಲ್ಲ ಇಟ್ಕೊಂಡು ಆಚರಣೆ ಮಾಡ್ತೇವೆ. ಆದ್ರೆ ಕಳೆದ ವರ್ಷ ಯೋಧರಿಗೆ ಸನ್ಮಾನ ಮಾಡೋದ್ರ ಮೂಲಕ ಒಂದು ಕಾರ್ಯಕ್ರಮವನ್ನ ಈ ಒಂದು ವೇದಿಕೆ ಮಾಡಿತು. ಇವತ್ತು ಪೌರ ಕಾರ್ಮಿಕರಿಗೆ ಮಾಡಿರುವಂತದ್ದು ತುಂಬಾ ಸಂತೋಷದ ವಿಚಾರ. ಯಾಕಂದ್ರೆ ನಮ್ಗೆ ಹಲವು ವರ್ಷಗಳ ಹಿಂದೆ ರಾಷ್ಟ್ರದಲ್ಲಿ ಅತ್ಯುತ್ತಮ ಸ್ವಚ್ಛತೆಯ ನಗರ ಅಂತ ಪ್ರಶಸ್ತಿ ಬಂದಾಗ ನಾವು ಕಾಂಪೀಟ್ ಮಾಡಿದಂತಹ ನಗರಗಳು ತುಂಬಾ ಕಡಿಮೆ ಇತ್ತು, 100 ಒಳಗಡೆ ಇತ್ತು. ಆದ್ರೆ ಈ ಸಾರಿ 1400ಕ್ಕೂ ಹೆಚ್ಚು ನಗರಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಎಲ್ಲರೂ 3ನೇ ರ್ಯಾಂಕ್ ಅಂತ ಹೇಳ್ತಾರೆ. ಆಕ್ಚುಲಿ ಇದು 3ನೇ ರ್ಯಾಂಕ್ ಅಲ್ಲ, ಸೂಪರ್ ಸ್ವಚ್ಛ. ಯಾವ್ದು ಟಾಪ್ ಮೋಸ್ಟ್ ಇದೆಯಲ್ಲ ಅದರಲ್ಲಿ 10 ನಗರಗಳು ಏನ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅದರಲ್ಲೇ ನಾವು ನೋಡ್ತೀವಿ. ಆ ಒಂದು ಸ್ಥಾನವನ್ನ ನಾವು ಪಡೀಲಿಕ್ಕೆ ನೀವು ಬಹುಶಃ ಬೇರೆ ಇತರೆ ಊರುಗಳಿಗೆ ಹೋಗಿ ಬಂದಾಗ, ಮೈಸೂರಿಗೆ ಬಂದಾಗ ಪ್ರತಿ ಸರಿ ಏನ್ಸುತ್ತೆ, ಬೆಂಗಳೂರಿಗೆ ಹೋಗ್ಲಿ ಅಥವಾ ಬೇರೆ ಯಾವುದೇ ಊರು ಹೋದ್ರು ಸಹ ನಮ್ಮ ಊರಿಗೆ ವಾಪಸ್ ಹೋದ್ರೆ ಸಾಕಪ್ಪ ಅನ್ನೋ ತರ ಸಂಜೆ ಆಗೋದ್ರೆ ಅನ್ಸ್ಬಿಡ್ತಾರೆ. ಯಾಕಂದ್ರೆ ಇಲ್ಲಿರುವಂತಹ ವೆದರ್, ಇಲ್ಲಿರುವಂತಹ ಒಂದು ಎನ್ವಿರಾನ್ಮೆಂಟ್ ಅದಕ್ಕೆ ಬಹಳ ಪ್ರಮುಖವಾದ ಕಾರಣ. ಇಷ್ಟು ಸ್ವಚ್ಛತೆಯಾಗಿ ಇಟ್ಕೊಳ್ಳಿಕ್ಕೆ ನಾವೆಲ್ಲ ಇನ್ನೂ ಎದ್ದೇ ಇರೋದಿಲ್ಲ. ಆ ಟೈಮ್ಗೆ ನಮ್ಮ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ನೀವು ಬಹುಶಃ ಸ್ಕೂಲ್ ಬಸ್ ಬರಷ್ಟಲ್ಲಿ ವಿಷಯ ನೋಡಿದ್ದಾರೆ ಮನೆ ಹತ್ರ. ಅಂದ್ರೆ ಅವರು ಬೆಳಗ್ಗೆ ಅವರು ತಮ್ಮ ಫ್ಯಾಮಿಲಿಯನ್ನು ನೋಡ್ಕೊಂಡು ಅವ್ರ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ಬೇಕು, ಅದಾಗಿ ಕೂಡ ಅವ್ರನ್ನು ರೆಡಿ ಮಾಡಿ ಅವರು ನಮ್ಮ ಏನು ಸ್ವಚ್ಛತೆಯನ್ನು ಮಾಡ್ಲಿಕ್ಕೋಸ್ಕರ ಬರ್ತಾರೆ. ಇದು ಒಂದು ದಿವಸದ ಕೆಲಸ ಮಾಡಿದ್ರೆ ನಮ್ಗೆ ಅವಾರ್ಡ್ ಬರೋದಿಲ್ಲ. ಮತ್ತೆ ನಾವಷ್ಟೇ ಕಾರ್ಪೊರೇಷನ್ ಅವ್ರು ಮಾತ್ರ ಇನ್ವಾಲ್ವ್ ಆದ್ರೆ ಅವಾರ್ಡ್ ಬರೋದಿಲ್ಲ. ಇದು 2 ಕೈ ಸೇರಿದ್ರೆ ಚಪ್ಪಾಳೆ ಹೇಗಾಗುತ್ತೆ, ಅದೇ ರೀತಿಯಲ್ಲಿ ನಾವು ಎಷ್ಟು ಪ್ರಯತ್ನವನ್ನ ಮಾಡ್ತೇವೆ ಅದೇ ರೀತಿಯಲ್ಲಿ ನಮ್ಮ ನಾಗರಿಕರು, ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲರೂ ಕೂಡ, ಮಕ್ಕಳು ಸ್ಪೆಷಲಿ ಇವರದೇ ಬ್ರ್ಯಾಂಡ್ ಅಂಬಾಸಿಡರ್ಸ್. ನೀವೇನು ವಿಚಾರವನ್ನ ಕ್ಯಾರಿ ಮಾಡ್ತೀರಾ, ಮನೇಲಿ ಹೋಗಿ ಏನ್ ಹೇಳ್ತೀರಾ, ಅದಕ್ಕೋಸ್ಕರನೇ ಪ್ರತಿ ಸ್ಕೂಲಲ್ಲಿ ನಾವು ಎಕೋ ಕ್ಲಬ್ಸ್ ಕೂಡ ಶುರು ಮಾಡಿದೀವಿ. ಸೊ ಈ ವಿಚಾರವನ್ನ ಇದು ಒಂದು ದಿವಸದಲ್ಲಿ ಆಗುವಂತದ್ದಲ್ಲ, ಪ್ರತಿ ದಿವಸ ಪ್ರತಿನಿತ್ಯದ ಕೆಲಸ ಇದೆ. ಹಾಗಾಗಿ ಇದೊಂದು ಜವಾಬ್ದಾರಿ ಕೂಡ, ಹೆಮ್ಮೆಯ ವಿಚಾರ ಆದ್ರೂ ಕೂಡ ಇದು ನಮ್ಮ ಜವಾಬ್ದಾರಿ. ದಯಮಾಡಿ ಎಲ್ಲರೂ ಅದನ್ನ ಮುಂದುವರಿಸೋಣ. ಈಗ ಏನ್ ಅವಾರ್ಡ್ ನಾವು 3ನೇ ರ್ಯಾಂಕ್ ಅಲ್ಲಿ ಇದೀವಿ, ಮೊದಲನೇ ರ್ಯಾಂಕ್ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಶ್ರಮದ ಜೊತೆಗೆ ತಮ್ಮ ಪರಿಶ್ರಮ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಆರಾಧಿಯವರು ಬಹಳ ಉತ್ತಮವಾಗಿ ಒಂದು ಪುಸ್ತಕ ಪ್ರದರ್ಶನವನ್ನು ಮಾಡಿದ್ದಾರೆ. ನಾವು ಇವತ್ತಿಷ್ಟು ನಾನು ಆರಾಮಾಗಿ ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನನಗಿರುವಂತಹ ಹಕ್ಕು ಇದು. ಫ್ರೀಡಮ್ ಆಫ್ ಸ್ಪೀಚ್ ಇಸ್ ಮೈ ರೈಟ್. ಇದನ್ನ ಕೊಟ್ಟವರು ನಮ್ಮ ಸಂವಿಧಾನವನ್ನ ಬರೆದು ನಮ್ಗೆ ಅರ್ಪಣೆ ಮಾಡಿದಂತ ಡಾಕ್ಟರ್ ಅಂಬೇಡ್ಕರ್ ಜಿಯವರು. ಅದೇ ರೀತಿ ನಾವೆಲ್ಲ ನೋಡಿದ್ದೇವೆ, ಎರಾ ಆಫ್ ಎಕ್ಸ್ಟ್ರೀಮಿಸ್ಟ್, ಎರಾ ಆಫ್ ಪೆಸಿಮಿಸ್ಟ್ ಮತ್ತು ಗಾಂಧಿಯನ್ ಎರಾ. ಮಂದಗಾಮಿಗಳು, ತೀವ್ರಗಾಮಿಗಳು, ಮಂದಗಾಮಿಗಳು, ನಂತರ ನಮ್ಮ ಗಾಂಧೀಜಿಯವರ ಆಗಮನ ಆದ ನಂತರ ನಾವು ಈ ಒಂದು ಸ್ವತಂತ್ರವನ್ನ ಪಡೆದಿದ್ದೇವೆ. ಆದ್ರೆ ಇದರ ಹಿಂದೆ ಇರುವಂತಹ ಬಲಿದಾನ, ತ್ಯಾಗ ಎಲ್ಲರೂ ನಾವು ನೋಡ್ಬೇಕು. ನಾವು ಇತ್ತೀಚಿನ ವರ್ಷಗಳಾಗಿರುವಂತಹ ಒಂದು ಎಜುಕೇಶನಲ್ ಬದಲಾವಣೆ ಅಂತ ಹೇಳಿದ್ರೆ, ನೀವು ಇಂಜಿನಿಯರಿಂಗ್ ಓದ್ತಾ ಇದ್ರು ಕೂಡ ಕಾನ್ಸ್ಟಿಟ್ಯೂಷನ್ ಅನ್ನ ಓದ್ಬೇಕು ಅಂತ ಮಾಡಿದ್ದಾರೆ. ಇಟ್ಸ್ ಅ ಮ್ಯಾಂಡೇಟ್. ಯಾಕೆಂತ ಹೇಳಿದ್ರೆ ನಾವು ಆಸ್ ಅ ಸಿಟಿಸನ್ ನಾವು ಇಲ್ಲಿ ಇದೀನಿ ಅಂತ ಹೇಳಿದ್ರೆ ನಮಗಿರುವಂತ ಜವಾಬ್ದಾರಿ ಏನು, ನಮ್ಗಿರೋ ಹಕ್ಕು ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಮಾಡಿದ್ದಾರೆ. ಇದನ್ನ ನಾವು ಬರೀ ಒಂದು ದಿವಸದ ಮಟ್ಟಿಗೆ ಮಾತ್ರ ಸ್ವಾತಂತ್ರ್ಯ ದಿನಾಚರಣೆ ಮಾಡುವಂತದ್ದಲ್ಲ, ಪ್ರತಿ ದಿವಸ ನಮ್ಮ ಜವಾಬ್ದಾರಿಯನ್ನು ಅರ್ಪಿಸ್ಕೊಳ್ಳೋಣ. ಮೈಸೂರನ್ನ ಇನ್ನೂ ಸ್ವಚ್ಛತೆಯ ಕಡೆಗೆ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳಿ ಸೋಮಶೇಖರ್ ಅವರಿಗೆ ನಾವು ಎರಡು ಸಂಸ್ಥೆಗಳ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಶಿವರಾಮ್ ಮತ್ತು ಅವರ ಸ್ನೇಹಿತರಿಗೆ ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ಈ ಒಂದು ಸರಳ ಸುಂದರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ
ಎಲ್ಲರಿಗೂ ಕೂಡ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದಯಮಾಡಿ ಅದನ್ನು ಕೂಡ ತಾವೆಲ್ಲರೂ ಕೂಡ ಸ್ವೀಕರಿಸಿ ತೆರಳಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಪಕ್ಕದಲ್ಲೇ ವ್ಯವಸ್ಥೆ ಮಾಡಿದೆ, ದಯಮಾಡಿ ಎಲ್ಲರೂ ಕೂಡ ಸ್ವೀಕರಿಸಬೇಕು. ಮತ್ತೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ಅದು ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಇರ್ಬೋದು, ಸಾಹಿತ್ಯ ಕಲಾಕೂಟ ಇರ್ಬೋದು, ಈ ಎಲ್ಲ ಸಂಸ್ಥೆಗಳು ಕೂಡ ಸಾರ್ವಜನಿಕವಾಗಿ, ಸಾರ್ವತ್ರಿಕವಾಗಿ, ಸಾಮುದಾಯಿಕವಾಗಿ ಒಂದಷ್ಟು ಸಮಾಜದ ಆಶಯಗಳನ್ನು ಇಟ್ಟುಕೊಂಡು ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮಕ್ಕೆ ನಾವೀಗ ಮುಕ್ತಾಯ ಮಾಡ್ತಾ ಇದ್ದೇವೆ. ಅದು ಚಿತ್ರ ಪ್ರದರ್ಶನ ಸಂಜೆ 7 ಗಂಟೆವರೆಗೂ ಕೂಡ ಇರುತ್ತೆ. ತಾವೆಲ್ಲರೂ ಕೂಡ ಬಂದು ವೀಕ್ಷಣೆಯನ್ನು ಮಾಡಬಹುದು ಅಂತ ಕೇಳ್ಕೊತೀನಿ. ಮೋಹನ್ ಕುಮಾರ್ ಆರಾಧ್ಯರವರು ಒಂದು ಮಾತನಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿದೆ ಸಂಪೂರ್ಣ ಸಹಕಾರಿಯಾಗಿರುವಂತಹ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದಂತಹ ಎಂ ಚಂದ್ರಶೇಖರ್ ಸರ್ ಅವರಿಗೂ ಸಹ ಎಲ್ಲರಿಗೂ ಗೌರವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಎಲ್ರಿಗೂ ಕೋರ್ತಾ, ಏನು ಪ್ರತಿ ವರ್ಷ ಆಗಸ್ಟ್ 15ರಂದು ಇಡೀ ದೇಶದಾದ್ಯಂತ, ದೇಶದಾಚೆಗೂ ಕೂಡ ಎಲ್ಲ ಭಾರತೀಯರು ಸಂಭ್ರಮ ಸಡಗರದಿಂದ ಆಚರಣೆ ಮಾಡುವಂಥದ್ದು ಸ್ವಾತಂತ್ರ್ಯ ದಿನಾಚರಣೆ. ಈಗ 78 ವರ್ಷಗಳು ಕಳೆದಿದೆ ನಮಗೆ ಸ್ವಾತಂತ್ರ್ಯ ಬಂದು. ಈಗ 79ನೇ ಸ್ವಾತಂತ್ರ್ಯಕ್ಕೆ ನಾವೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೇವೆ. ಆ ಸಂದರ್ಭದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅದಕ್ಕೆ ಮುನ್ನಾ ದಿನವೇ ಅಂದರೆ 4 ದಿನಗಳ ಹಿಂದೆ ಈ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಕನ್ನಡ ಸಾಹಿತ್ಯ ಕಲಾಕೂಟ ಮತ್ತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಕಲಾಮಂದಿರದ ಈ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಬಹಳ ಪ್ರಮುಖವಾಗಿ ಏನು ನಮ್ಮ ಹಿರಿಯ ಚಿತ್ರಕಲಾವಿದರು ಮತ್ತೆ ಶಿಕ್ಷಕರು ಮತ್ತು ಪೆನ್ನಿನ ಮೂಲಕವೇ ಚಿತ್ರಗಳನ್ನು ರಚನೆ ಮಾಡ್ತಾ ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಂತವರು ಮತ್ತೆ ಬುಕ್ ಆಫ್ ರೆಕಾರ್ಡ್ಗೂ ಕೂಡ ದಾಖಲೆ ಆಗಿರುವಂತ ನಮ್ಮ UG ಮೋಹನ್ ಕುಮಾರ್ ಆರಾಧ್ಯರವರ ಲೇಖನಿಯಿಂದ ಮೂಡಿದಂತ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇವತ್ತು ಇರಿಸಲಾಗಿದೆ. ಅದರ ಜೊತೆಗೆ ಪೌರ ಕಾರ್ಮಿಕರಿಗೆ ಒಂದು ಗೌರವಾರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಅಂದ್ರೆ ಪೌರ ಕಾರ್ಮಿಕರೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದು ಕೂಡ ನಮ್ಮ ಬಹಳ ಪ್ರಮುಖವಾದ ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿರುವ ಹಾಗೆ ಸಾಂಸ್ಕೃತಿಕ ನಗರಿ ಮೈಸೂರು ಈ ಬಾರಿ ಇಡೀ ದೇಶದಲ್ಲೇ 3ನೇ ಸ್ವಚ್ಛತಾ ನಗರ ಅಂತೇಳಿ ಘೋಷಣೆಯಾಗಿದೆ. ಮತ್ತೆ ಅದಕ್ಕೆ ಅದು ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ. ಇದಕ್ಕೆ ಬಹಳ ಪ್ರಮುಖವಾಗಿ ಕಾರಣ ಪೌರ ಕಾರ್ಮಿಕರು. ಅವರನ್ನ ನಾವು ಸ್ವಚ್ಛತಾ ರಾಯಭಾರಿಗಳು ಅಂತಲೂ ಕೂಡ ಕರಿತೇವೆ. ಅವರೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ತಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ಪೌರ ಕಾರ್ಮಿಕರನ್ನ ಅಸ್ಪೃಶ್ಯರು ಅವರು
ಅವರನ್ನ ಮುಟ್ಕೋಬಾರ್ದು, ಅವರಿಂದ ದೂರ ಇರಬೇಕು ಎನ್ನುವ ಒಂದು ವಾತಾವರಣದಲ್ಲಿ ಇವತ್ತು ಅವರನ್ನು ಕೂಡ ನಾವು ಜೊತೆಗೆ ತೆಗೆದುಕೊಂಡು ಅವರೂ ಕೂಡ ಏನು ನಮ್ಮ ಮುಖ್ಯವಾಹಿನಿಗೆ ಬರಬೇಕು, ಅವರೂ ಕೂಡ ಸಮಾಜದ ಆಶಯಗಳನ್ನಿಟ್ಟುಕೊಂಡು ನಮ್ಮೆಲ್ಲರ ಜೊತೆಯಲ್ಲೂ ಕೂಡ ಅವರು ಕೂಡ ಬೆರೀಬೇಕೆನ್ನೋದು ಕೂಡ ನಮ್ಮೆಲ್ಲರ ಮೂಲ ಆಶಯ. ಆ ಕಾರಣಕ್ಕಾಗಿ ಇವತ್ತು ಅವರೊಂದಿಗೆ ನಾವು ಆಚರಣೆ ಮಾಡೋ ಒಂದು ಸಂಪ್ರದಾಯವನ್ನ ಈ ಬಾರಿ ಇಟ್ಕೊಂಡಿದ್ದೀವಿ. ಈಗಾಗಲೇ ಕಳೆದ 3 ಬಾರಿಯೂ ಕೂಡ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದೇವೆ. ಮೊದಲ ಬಾರಿಗೆ ನಾವು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದಾಗ ಮೋಹನ್ ಕುಮಾರ್ ರವರ ಈ ಚಿತ್ರಕಲಾ ಪ್ರದರ್ಶನ ಮತ್ತು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ. ಅದಾದ ನಂತರದಲ್ಲಿ ಯೋಧರ ಜೊತೆಗೆ, ಏಕೆಂದ್ರೆ ನಮ್ಮ ದೇಶವನ್ನ ಕಾಯುವಂತ, ಗಡಿಯನ್ನ ಕಾಯುವಂತ ಆ ವೀರ ಯೋಧರು ಏನಿದ್ದಾರೆ ಅವರ ಜೊತೆಗೆ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಿ ಅವ್ರಿಗೂ ಕೂಡ ನಾವು ಗೌರವಾರ್ಪಣೆಯನ್ನು ಮಾಡಿದ್ವಿ. ಆ ನಂತರದಲ್ಲಿ ಏನು ಅನ್ನದಾತ, ಕೃಷಿಕ, ನಮ್ಮ ದೇಶದ ಬೆನ್ನೆಲುಬು ಅಂತ ಏನ್ ಹೇಳ್ತೀವಿ, ಅಂತ ರೈತರನ್ನ ಜೊತೆಲಿ ಇಟ್ಕೊಂಡು ಆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕೂಡ ಕಳೆದ ವರ್ಷ ಮಾಡಿದ್ವಿ. ಈ ಬಾರಿ ಪೌರ ಕಾರ್ಮಿಕರೊಂದಿಗೆ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇಡೀ ದಿನ ಇಲ್ಲಿ ಚಿತ್ರಕಲಾ ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇವತ್ತು 70 ಜನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಣೆ ಮಾಡುವಂತ, ಅವರು ದೇಶದವರು ಇರ್ಬೋದು, ರಾಷ್ಟ್ರದವರು ಇರ್ಬೋದು, ಈ ಎಲ್ಲರೂ ಕೂಡ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ, ತಮ್ಮ ತ್ಯಾಗ ಬಲಿದಾನಗಳಿಂದ ಅಮರರಾದಂತಹ ಎಲ್ಲ ಹೋರಾಟಗಾರರನ್ನ ಸ್ಮರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ನಮಗೆ ಬೆರಳೆಣಿಕೆಯಷ್ಟು ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರು ಗೊತ್ತಿದೆ. ಮಹಾತ್ಮ ಗಾಂಧೀಜಿ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ವಲ್ಲಭಾಯ್ ಪಟೇಲ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್, ಹೀಗೆ ಅದರ ಆಚೆಗೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಈ ದೇಶಕ್ಕಾಗಿ, ಈ ನಾಡಿಗಾಗಿ, ಈ ನುಡಿಗಾಗಿ ತಮ್ಮ ದೇಹವನ್ನ ಪ್ರಾಣಾರ್ಪಣೆ ಕೊಟ್ಟಂತ ಆ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನ ನಮ್ಮ UG ಮೋಹನ್ ಕುಮಾರ್ ಆರಾಧ್ಯ ಅವರು ಚಿತ್ರದ ಮೂಲಕ ಬಿಡಿಸಿ ಅವರನ್ನ ನಮಗೆ ನೋಡುವಂತೆ, ಅವರ ಪರಿಚಯವನ್ನು ಮಾಡಿಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬಹಳ ವಿಶೇಷವಾಗಿ ಮೈಸೂರಿನ ಹಾಲ್ನಳ್ಳಿಯಲ್ಲಿರುವಂತಹ ಶಾಶ್ವತ ಸೇವಾ ಶಾಲೆಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಆಗಮಿಸಿದ್ರು. ನಮ್ಮ ಪ್ರಮುಖ ಆಶಯವೂ ಕೂಡ ಅದನ್ನೇ, ಮುಂದಿನ ಯುವ ಪೀಳಿಗೆ ಏನಿದೆ, ವಿದ್ಯಾರ್ಥಿಗಳು ಏನಿದ್ದಾರೆ, ಅವರಿಗೆ ನಮ್ಮ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಅವರ ಪರಿಚಯವನ್ನ ಮಾಡಿಕೊಡ್ಬೇಕು, ಅವರ ಬಗ್ಗೆ ಅವ್ರಿಗೊಂದಷ್ಟು ವಿಚಾರಗಳನ್ನ ಮುಟ್ಟಿಸ್ಬೇಕನ್ನೋದು ಕೂಡ ನಮ್ಮೆಲ್ಲರ ಆಶಯ. ಎಲ್ಲ ಕಾಲಕ್ಕೂ ಕೂಡ ನಮಗೆ ಮೋಹನ್ ಕುಮಾರ್ ಆರಾಧ್ಯರವರು ಕಾರ್ಯಕ್ರಮಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರವನ್ನ ನೀಡ್ತಾ, ಅವರು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲ, ಸಾಹಿತಿಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಮಹಿಳಾ ಸಾಧಕಿಯರಿರ್ಬೋದು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತ ಆ ಬಹುಮುಖ್ಯವಾದಂತ ಆ ಎಲ್ಲ ಸಾಧಕರನ್ನ ತಮ್ಮ ಲೇಖನಿ ಮೂಲಕ, ಚಿತ್ರಣ ಮಾಡೋದ್ರ ಮೂಲಕ ಅವರನ್ನ ನೆನಪಿಸಿಕೊಳ್ಳುವಂತ, ಅವರನ್ನ ಸ್ಮರಣೆ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ 2 ಸಂಸ್ಥೆಗಳ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯೋದ್ರ ಮೂಲಕ ನಮ್ಮ ಇತಿಹಾಸವನ್ನ, ನಮ್ಮ ಪರಂಪರೆಯನ್ನ, ಮತ್ತೆ ಅದು ನಡೆದು ಬಂದ ದಾರಿಯನ್ನ ಪರಿಚಯಿಸುವಂತಹ ಕೆಲಸವನ್ನ ನಾವೆಲ್ಲ ಕಡೆಯೂ ಕೂಡ ಮಾಡ್ತಾ ಇದ್ದೇವೆ. ಈಗಾಗಲೇ ಮೋಹನ್ ಕುಮಾರ್ ಆರಾಧ್ಯರವರು ಕೂಡ ಬೇರೆ ಬೇರೆ ಶಾಲೆಗಳಲ್ಲಿ ಮತ್ತು ನಮ್ಮ ಅನೇಕ ಸಮ್ಮೇಳನಗಳಲ್ಲೂ ಕೂಡ, ಅದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಜಿಲ್ಲಾ ತಾಲೂಕು ಮಟ್ಟದ ಸಮ್ಮೇಳನಗಳಲ್ಲಿ ಹೆಚ್ಚು ಜನರು ಸೇರುವಂತ ಆ ಒಂದು ಸಂದರ್ಭಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಆ ವ್ಯಕ್ತಿಗಳ ಪರಿಚಯವನ್ನ ಮಾಡಿಕೊಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಕನ್ನಡ ಸಾಹಿತ್ಯ ಕಲಾಕೂಟ ಮತ್ತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯೂ ಕೂಡ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳನ್ನ ಮೇಲಿಂದ ಮೇಲೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಗಳು ಎಲ್ರಿಗೂ ಕೂಡ ಪರಿಚಯವಾಗಬೇಕು, ಅವರಿಗೆ ತಲುಪಬೇಕು ಅನ್ನೋ ಆಶಯ ಇಟ್ಟುಕೊಂಡು ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಏನು ವೀಕ್ಷಕರು ಏನಿದ್ದಾರೆ, ಇವತ್ತು ಯೂಟ್ಯೂಬ್ ಚಾನೆಲ್ನ ವೀಕ್ಷಕರುಗಳು ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಲಹೆ, ಸಹಕಾರವನ್ನ, ಪ್ರೋತ್ಸಾಹವನ್ನ ನೀಡೋದ್ರ ಮೂಲಕ ಇಂತಹ ಕಾರ್ಯಕ್ರಮಗಳು ಹೆಚ್ಚು ನಡೆಯೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಬೆಂಬಲವಾಗಿ ನಿಲ್ಲಬೇಕು ಅಂತ ಹೇಳಿ ಅವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನ ಮಾಡ್ತಾ ನನ್ನ ಮಾತುಗಳಿಗೆ ಮುಕ್ತಾಯ ಹೇಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಕಲ್ವಾ? 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಈ ಬಾರಿ ಸಹ ಪೌರ ಕಾರ್ಮಿಕರೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾಗಿರುವಂತಹ ಶ್ರೀ ಎಂ ಚಂದ್ರಶೇಖರ್ ಸರ್ ಅವರು, ಹಾಗೆ ಕರ್ನಾಟಕ ರಾಜ್ಯ ಹಿಂದುಳಿದ ಜಾಗೃತಿ ವೇದಿಕೆಯ ಅಧ್ಯಕ್ಷರು ಶಿವರಾಮ್ ಸರ್ ಅವರು, ಇವರಿಬ್ಬರು ಸಹ ನಮಗೆ ನಿರಂತರವಾಗಿ ಕಳೆದ 4 ವರ್ಷಗಳಿಂದನೂ ಸಹ ಈ ರೀತಿಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಸಹಕಾರ ನೀಡ್ತಿದ್ದಾರೆ. ಹಾಗೆ ಈ ವರ್ಷವೂ ಸಹ ವಿಶೇಷವಾಗಿ ಪೌರ ಕಾರ್ಮಿಕರೊಂದಿಗೆ ಈ ಒಂದು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನ ಮತ್ತೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಅರವಿಂದ್ ಮಾಲಗತ್ತಿ ಅವರು ಉದ್ಘಾಟನೆ ಮಾಡಿದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ. ಜೊತೆಗೆ ವಿದ್ಯಾರ್ಥಿಗಳು, ಪ್ರಮುಖವಾಗಿ ಶಾಶ್ವತ ವಿದ್ಯಾಶಾಲೆಯ ಎಲ್ಲ ವಿದ್ಯಾರ್ಥಿಗಳು, ಅದರ ಚೌಧರಿ ಸರ್ ಅವರು, ರಮೇಶ್ ಸರ್, ಹೀಗೆ ನಮ್ಮ ಶಿಕ್ಷಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಆಗಿದೆ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ.
ಹೀಗೆ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿರುವಂತಹ ನಮ್ಮ ಎರಡೂ ಸಂಸ್ಥೆಯ ಅಧ್ಯಕ್ಷರಿಗೆ ವಂದನೆ ಸಲ್ಲಿಸಿ ಇಡೀ ದಿನ ಈ ಒಂದು ಕಾರ್ಯಕ್ರಮ ಈಗ 10:15 ಪ್ರಾರಂಭ ಆದ್ರೆ ಹಾಗೆ ನೆಕ್ಸ್ಟ್ ಸಂಜೆ 7 ಗಂಟೆವರೆಗೂ ಸಹ ಕಾರ್ಯಕ್ರಮವನ್ನು ಸಾರ್ವಜನಿಕರು ಬಂದು ಉಚಿತವಾಗಿ ವೀಕ್ಷಣೆಯನ್ನ ಮಾಡಬಹುದು. ಆ ಮೂಲಕ ನಮ್ಮ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಸುಮಾರು 70 ಸ್ವಾತಂತ್ರ್ಯ ಹೋರಾಟಗಾರರ ವ್ಯಕ್ತಿ ಪರಿಚಯವನ್ನ ಇಲ್ಲಿ ಮಾಡಿಕೊಡಲಾಗಿದೆ. ಅದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಅಂತ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಜನಸಾಮಾನ್ಯರಿಗೆ ನಾನು ಮನವಿಯನ್ನ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈಗ ನಮಗೆ ಪ್ರತಿ ಬಾರಿ ನಾನು ಮೊಟ್ಟ ಮೊದಲು 2017 ಇಸ್ವಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಚಿತ್ರಕಲಾ ಪ್ರದರ್ಶನವನ್ನ ಮೈಸೂರಿನ ಕಲಾಮಂದಿರದ ಸುಚಿತ್ರ ಇದೇ ಕಲಾ ಗ್ಯಾಲರಿಯಲ್ಲಿ ಆಯೋಜನೆ ಮಾಡಿದ್ದು. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಮ್ಮ ಚಂದ್ರಶೇಖರ್ ಸರ್ ಅವರು ಆಗಮಿಸಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ಮೇಲೆ ಅವರು ನಮಗೆ ಮೆಚ್ಚುಗೆಯನ್ನ ಅಲ್ಲಿಂದ ಪ್ರಾರಂಭ ಮಾಡಿದ್ದು. ಅದಾದ ನಂತರ 83ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮಗೆ ವಿಶೇಷವಾದ ಒಂದು ಆದ್ಯತೆಯನ್ನು ನೀಡಿ ನಮ್ಮ 100 ಜನ ಕನ್ನಡಿಗರನ್ನ ಪರಿಚಯ ಮಾಡುವುದರ ಮೂಲಕ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಅದನ್ನ ನಾವು ಯಾವಾಗ್ಲೂ ಸಹ ನಾವು ಅದನ್ನ ಮರೆಯಲು ಸಾಧ್ಯ ಇಲ್ಲ. ಸೊ ಅಂತಹ ಒಂದು ಅವಿಸ್ಮರಣೀಯ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಂತಹ ಎಂ ಚಂದ್ರಶೇಖರ್ ಸರ್ ಅವರು ಅದೊಂದೇ ಅಷ್ಟೇ ಅಲ್ಲ, ಯೋಧರೊಂದಿಗೆ ಸ್ವಾತಂತ್ರ್ಯೋತ್ಸವ, ಹಾಗೆ ಯೋಧ ಕಲಾ ನಮನ, ಹಾಗೆ ಮಹಿಳಾ ಸಾಧಕರ ಬಗ್ಗೆ ಒಂದು ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಅವರಿಗೆ, ಮತ್ತೆ ಕ್ರೀಡಾಪಟುಗಳಿಗೆ ಕ್ರೀಡಾ ದಿನಾಚರಣೆ ಸಂದರ್ಭದಲ್ಲಿ ಕ್ರೀಡಾಪಟುಗಳ ಅವರ ಒಂದು ಸಾಧನೆಯನ್ನ ತೋರಿಸುವಂತ ಕಾರ್ಯಕ್ರಮ, ಹಾಗೆ ಮತ್ತೆ ನಮ್ಮ ಏಕೀಕರಣ ರೂವಾರಿಗಳು, ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿರುವಂತಹ ಏಕೀಕರಣ ರೂವಾರಿಗಳನ್ನ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಹಾಗೆ ಕನ್ನಡದ ರಾಜ್ಯೋತ್ಸವ ಸಂದರ್ಭದಲ್ಲೂ ಸಹ ನಮ್ಮ ಕನ್ನಡದ ಕವಿಗಳು, ಸಾಹಿತಿಗಳು ಎಲ್ಲರನ್ನು ಅಷ್ಟೇ ಅಲ್ಲ, ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ಬೋದು, ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಆಗ್ಬೋದು, ಈಗಾಗಲೇ ಹೇಳಿದಾಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಲ್ಲೂ ಸಹ ನಮಗೆ ಅವಕಾಶವನ್ನ ಒದಗಿಸಿ ನಮ್ಮ ಕಾರ್ಯಕ್ರಮ ನಮಗೆ ಒಂದು ಪ್ರೋತ್ಸಾಹವನ್ನ ನಿರಂತರವಾಗಿ ನೀಡ್ತಾ ಇದ್ದಾರೆ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದಂತಹ ಎಂ ಚಂದ್ರಶೇಖರ್ ಸರ್ ಅವರಿಗೆ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಈ ಸಂದರ್ಭ ಅರ್ಪಿಸ್ತೇನೆ. ನಿಮ್ಮ ಸಹಕಾರ ಆಗಿರ್ಬೇಕು ಸರ್. ಮುಂದಿನ ಬಾರಿಯೂ ಸಹ ವಿಶೇಷತೆಯೊಂದಿಗೆ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಮತ್ತೊಮ್ಮೆ ಆಚರಣೆ ಮಾಡೋ ಸಂದರ್ಭದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ನಮ್ಮ ಎಲ್ಲ ವೀಕ್ಷಕರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ.